ಸನ್ರೈಸ್ ಟ್ಯಾಂಕ್ ಇನ್ನೋವೇಟಿವ್ ಮಾತ್ರ ಅಲ್ಲ, ಹಾಕಿ ನೋಡಿ ಗಟ್ಟಿಮುಟ್ಟು ಕೂಡ. ಇದು ಕೇವಲ ಸಾಮಾನ್ಯ ವಾಟರ್ ಟ್ಯಾಂಕ್ ಅಲ್ಲ, ಇದು ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್. ಇದರಲ್ಲಿ ನೀರು ಮಾತ್ರ ಅಲ್ಲ, ದವಸ ಧಾನ್ಯ ಬೀಜಗಳು ಏನು ಬೇಕಾದರೂ ಅದನ್ನು ಶೇಖರಣೆ ಮಾಡ್ಬೋದು. ಮತ್ತೊಂದು ವಿಷಯ, ನೀವು ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ ಪ್ರತಿ ವರ್ಷ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಂತಿಲ್ಲ. ನೀವೇ ಒಳಗೆ ಇಟ್ಕೊಂಡು ಟ್ಯಾಂಕನ್ನು ನೀವೇ ಖುಷಿ ಗಮ್ಮತ್ತಾಗಿ ಕ್ಲೀನ್ ಮಾಡ್ಬೋದು. ನಿಮ್ಮ ಆರೋಗ್ಯವನ್ನು ನೀವೇ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೋದು. ಮತ್ತು ವರ್ಷಕ್ಕೆ 5,000 ರಿಂದ 6,000 ರೂಪಾಯಿ ನೀವೇ ಸೇವ್ ಮಾಡ್ಕೊಳ್ಬೋದು. ನೋಡಿ, ಡಬಲ್ ಲೇಯರ್ ಇದೆ, ಎಷ್ಟು ಕ್ಲೀನಾಗಿ ತೋರುತ್ತೆ ನೋಡಿ. ಏನು ಚಿಕ್ಕ ಸ್ವಲ್ಪ ಕೊಳೆ ಆದರೂ ಕೂಡ ಕ್ಲೀನಾಗಿ ಗೊತ್ತಾಗುತ್ತೆ, ನೀವೇ ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ಬೋದು. ನೋಡಿ, ಈ ರೀತಿ ಯುನಿಕ್ ಟ್ಯಾಂಕ್ಗಳು ಭಾರತದಲ್ಲಿ ಕೇವಲ ಸನ್ರೈಸಲ್ಲಿ ಮಾತ್ರ ಸಿಗೋದು. ಮನುಷ್ಯನಿಗೆ ಆರೋಗ್ಯ ಮುಖ್ಯ, ಆರೋಗ್ಯಕ್ಕೆ ಶುದ್ಧ ನೀರು ಮುಖ್ಯ. ಶುದ್ಧ ನೀರು ಬೇಕಾದರೆ ಸನ್ರೈಸೇ ಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಂತಲೂ ಹೇಳ್ಬೋದು, ಜೊತೆಯಲ್ಲಿ ಕೃಷಿ ಇನ್ಫಾರ್ಮೇಷನ್ ಅಂತಲೂ ಕೂಡ ಹೇಳ್ಬೋದು. ಆದರೆ ನಮ್ಮ ಚಾನಲ್ ಇರೋದೇ ಕನ್ಸ್ಟ್ರಕ್ಷನ್ಗೋಸ್ಕರ, ಆದ್ದರಿಂದ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಕನ್ಸ್ಟ್ರಕ್ಷನಲ್ಲಿ ತುಂಬ ಮುಖ್ಯ, ನಮ್ಮ ಇಡೀ ಕನ್ಸ್ಟ್ರಕ್ಷನ್, ಇಡೀ ಬಿಲ್ಡಿಂಗ್ನ ಟಾಪಲ್ಲಿ ಬರುವಂಥದ್ದೇ ವಾಟರ್ ಟ್ಯಾಂಕ್ಗಳು. ಇನ್ನೂವರೆಗೂ ಕೂಡ ನೀವು ವಾಟರ್ ಟ್ಯಾಂಕ್ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಂಡಿರಲ್ಲ. 1 ಲೇಯರ್ ತಗೊಳ್ಳೋಣ, 2 ಲೇಯರ್ ತಗೊಳ್ಳೋಣ, 3 ಲೇಯರ್ ತಗೊಳ್ಳೋಣ ಅಷ್ಟೇ ನೋಡೋದು. ಬಟ್ ಯಾವ ಬ್ರ್ಯಾಂಡಲ್ಲಿ ಹೋಗಬೇಕು, ಅದರಲ್ಲಿ ಏನು ಸ್ಪೆಸಿಫಿಕೇಷನ್ ಇರುತ್ತೆ, ಯಾವುದು ತುಂಬ ಯೂಸೇಜ್ ಆಗುತ್ತೆ, ಆ್ಯಂಡ್ ನಾಳೆ ದಿನ ಕ್ಲೀನ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಮೇಂಟೆನೆನ್ಸ್ ಮಾಡೋದು ಯಾರಿಗೂ, ಯಾವುದು ಕ್ಲೀನಾಗಿ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಲ್ಲ. ಆ ಯೋಚನೆ ಮಾಡೋ ಅಗತ್ಯನೂ ಇನ್ನು ಮುಂದೆ ಇಲ್ಲ ವೀಕ್ಷಕರೇ. ಯಾಕಂತಂದರೆ ಇವತ್ತು ನಾನು ನಿಮಗೆ ಒಂದು ಇನೋವೇಟಿವ್ ವಾಟರ್ ಟ್ಯಾಂಕನ್ನು ತೊಗೊಂಬಂದಿದ್ದೀನಿ. ವಾಟರ್ ಟ್ಯಾಂಕಲ್ಲಿ ಏನು ಗುರು ಇನೋವೇಷನ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ರಾಜಾರಾಮ್ ಪಾಲಿಮರ್ಸಲ್ಲಿ. ರಾಜಾರಾಮ್ ಪಾಲಿಮರ್ಸಲ್ಲಿ ಸನ್ರೈಸ್ ಬ್ರ್ಯಾಂಡಲ್ಲಿ ನಿಮಗೆ ಇನೋವೇಟಿವ್ ವಾಟರ್ ಟ್ಯಾಂಕ್ಗಳು ಸಿಗುತ್ತೆ, ಅದು ಕೂಡ ಕೈಗೆಟಕುವ ದರದಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ತೀನಿ, ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತದಲ್ಲಿ ಈ ರೀತಿ ಟ್ಯಾಂಕ್ಗಳು ಓನ್ಲಿ ರಾಜಾರಾಮ್ ಪಾಲಿಮರ್ಸಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ರಾಜಾರಾಮ್ ಪಾಲಿಮರ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂಥ ಸುರೇಶ್ ಕಾಮತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದೆ. ಓಕೆ ಸರ್, ನಾನು ತುಂಬಾ ಚೆನ್ನಾಗಿದ್ದೀನಿ. ಮೊದಲದಾಗಿ ಖುಷಿ ಆಯ್ತು ನನಗೆ, ಒಂದು ಟ್ಯಾಂಕ್ ಅಲ್ಲೂ ಒಂದು ಇನೋವೇಷನ್ ತಗೊಂಡ್ಬಂದ್ಬಿಟ್ಟಿದ್ದೀರಾ ನೀವು. ಹೌದು, ಕರೆಕ್ಟಾ? ಸರಿ ಸರ್, ಫಸ್ಟ್ ರಾಜಾರಾಮ್ ಪಾಲಿಮರ್ಸ್ ನಿಮ್ಮ ಕಂಪನಿಯ ಬಗ್ಗೆ ತಿಳಿಸ್ಕೊಳ್ಳಿ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಏನೇನು ಸಿಗುತ್ತೆ ನಿಮ್ಮ ಹತ್ರ, ನಮ್ಮ ವೀಕ್ಷಕರಿಗೆ ಹೇಳಿ. ನಾವು ಇಲ್ಲಿ 2007ನೇ ಇಸ್ವಿಯಿಂದ ನಾವು ವಾಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ಹತ್ತಿರದ ಒಂದು 5-6 ಡಿಸ್ಟ್ರಿಕ್ನಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್, ಡೀಲರ್ಸ್ ಎಲ್ಲ ಇದ್ದಾರೆ. ನಮ್ಮಲ್ಲಿ ವಿವಿಧ ಥರದ ವಾಟರ್ ಟ್ಯಾಂಕ್ಗಳಿವೆ, ಹಾರಿಜಾಂಟಲ್ಲು, ವರ್ಟಿಕಲ್ಲು ಮತ್ತು ಓಪನ್ ಟಾಪು, ಹೀಗೆ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್, ಹೀಗೆಲ್ಲ ಬೇರೆ ಬೇರೆ ರೀತಿಯ ಟ್ಯಾಂಕ್ಗಳನ್ನು ನಾವು ಮಾಡ್ತೀವಿ. ಟ್ಯಾಂಕ್ ಸಿಗುತ್ತೆ ಬೇಸಿಕಲಿ, ಟ್ಯಾಂಕಲ್ಲೇ ಪರಿಣಿತರು ನೀವು. ಟ್ಯಾಂಕ್ ಹೌದು ಅಲ್ವಾ ಸರ್? ನಾನು ಒಂದು ಕ್ವಶನ್ ಕೇಳ್ತೀನಿ. ನಾವು ಬೇರೆ ಬೇರೆ ಪ್ರಾಡಕ್ಟ್ ತೊಗೊಬೇಕಾದ್ರೆ ಸ್ವಿಚ್ ಇರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್, ಡೋರು, ಟೈಲ್ಸ್ ಎಲ್ಲ ಬ್ರ್ಯಾಂಡ್ ನೋಡ್ತೀವಿ, ಕ್ವಾಲಿಟಿ ನೋಡ್ತೀವಿ. ಆದ್ರೆ ಟ್ಯಾಂಕ್ ಅಲ್ಲಿ ನಾವು ನೋಡೋದು ಒಂದೇ, 1 ಲೇಯರ್, 2 ಲೇಯರ್, 3 ಲೇಯರ್ ಅಷ್ಟೇ. ಹೌದು, ಒಬ್ಬೊಬ್ರು ಕಲರ್ ನೋಡ್ತಾರೆ. ಆದ್ರೆ ನೀವ್ ಹೇಳಿ, ಟ್ಯಾಂಕ್ ನೋಡ್ಬೇಕಾದ್ರೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು? ನಿಮ್ದಂತ ಅಲ್ಲ, ಯಾವುದೇ ಟ್ಯಾಂಕ್ ನೋಡಿ, ಮುಖ್ಯವಾಗಿ ನಮಗೆ ಜೀವ ಕೊಡುವಂಥದ್ದು ನೀರು ಶೇಖರಣೆ ಮಾಡುವಂಥದ್ದು ಟ್ಯಾಂಕ್. ಹೌದು, ಹೇಗೆ ಮನೆ ನಮ್ಗೆ ಆಶ್ರಯ ಕೊಡುತ್ತೋ, ನಮ್ಮ ಜೀವಕ್ಕೆ ಆಶ್ರಯ ಕೊಡುವಂಥದ್ದು ನೀರು. ಆ ನೀರನ್ನು ಶೇಖರಣೆ ಮಾಡುವಂಥದ್ದು ವಾಟರ್ ಟ್ಯಾಂಕ್. ಹೌದು, ಅದಕ್ಕೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತೇವೆ? ಹೋಗಿ ಮಾರ್ಕೆಟಲ್ಲಿ ಯಾವ್ದು ಕಡಿಮೆ ರೇಟ್ ಇದೆ, ಎಷ್ಟಪ್ಪ ನಿಂದು ರೇಟ್ ಅಂತ ಕೇಳ್ತೀವಿ, ಮತ್ತೆ ಅದೇ ತಗೊಂಡು ಬರ್ತೀವಿ. ಏನೋ ನೀರು ಶೇಖರಣೆ ಮಾಡೋದಲ್ಲ, ಯಾವ ಟ್ಯಾಂಕ್ ಆದ್ರೆ ಏನು ಅಂತ ಅದ್ರ ಬಗ್ಗೆ ನಾವು ಎಷ್ಟು ಆಲೋಚನೆ ಮಾಡ್ತೀವಿ. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿರುವ ಕ್ವಾಲಿಟಿ ಇಂಪಾರ್ಟೆಂಟು. ಕ್ವಾಲಿಟಿ ಅಂದ್ರೆ ಎಂತದ್ದು? ಪ್ಲಾಸ್ಟಿಕ್ ಅಂದ್ರೆ ನಾವೇನು ಅನ್ಸ್ಕೊಳ್ತೀವಿ, ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಅಂದ್ರೆ ಎಲ್ಲ ಪ್ಲಾಸ್ಟಿಕ್ ಒಂದೇ, ಎಲ್ಲದೂ ಪ್ಲಾಸ್ಟಿಕ್. ಎಲ್ಲ ಪ್ಲಾಸ್ಟಿಕ್ ಹೇಗೆ ಒಂದಾಗತ್ತೆ? ಈಗ ಒಂದು ಪ್ಲಾಸ್ಟಿಕ್ ಅನ್ನ ರೀಪ್ರೊಸೆಸ್ ಮಾಡ್ತಾರೆ, ರೀಪ್ರೊಸೆಸ್ ಮಾಡಿ ರೀಯೂಸ್ ಮಾಡ್ತಾರೆ. ರೀಯೂಸ್ ಮಾಡಿದಾಗ ಅದರದ್ದು ಕ್ವಾಲಿಟಿ ಬದಲಾಗುತ್ತೆ. ಆ ಕ್ವಾಲಿಟಿ ಬದಲಾದ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ಕೊಂಡು ವಾಟರ್ ಟ್ಯಾಂಕ್ ಮಾಡಿ ಕಡಿಮೆ ಕ್ರಯದಲ್ಲಿ ಮಾರ್ಕೆಟಲ್ಲಿ ಮಾಡುವಾಗ ಯಾರಿಗೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಪ್ಲಾಸ್ಟಿಕ್ಕಾ, ರೀಯೂಸ್ ಮಾಡಿದ ಪ್ಲಾಸ್ಟಿಕ್ಕಾ? ಆ ರೀಯೂಸ್ ಮಾಡಿದ ಪ್ಲಾಸ್ಟಿಕ್ ಇಂದಾಗಿ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ? ಬೀರದೆ ಏನಾಗುತ್ತೆ? ಹೆಂಗ್ ಬೀರುತ್ತೆ? ಹೇಳ್ತೀನಿ.
ಪ್ಲಾಸ್ಟಿಕಲ್ಲಿ ಲೀಚಿಂಗ್ ಅಂತ ಹೇಳ್ತಾರೆ. ಲೀಚಿಂಗ್ ಅಂತ ಹೇಳಿದ್ರೆ ಆ ಪರಮಾಣುಗಳು ನೀರಿನಲ್ಲಿ ಬಿಟ್ಟುಕೊಡುವಂಥದ್ದು, ತಮ್ಮನ್ನ ಬಿಟ್ಕೊಡ್ತಾ ಇರೋದು. ಬಿಟ್ಟುಕೊಡ್ತಾ ಇರ್ತಾರೆ. ಅದು ಪ್ರಾಯ ಆದಾಗೆ ಅಥವಾ ಸನ್ಲೈಟ್ ಜಾಸ್ತಿ ಎಕ್ಸ್ಪೋಸ್ ಆದಾಗೆ ಮೊಲಿಕ್ಯುಲಲ್ಲಿ ಚೈನ್ ಬ್ರೇಕ್ ಆಗ್ತಾ ಹೋಗ್ತದೆ. ಇದು ಸ್ವಲ್ಪ ಸೈನ್ಸ್ ಆಗಿ ಮಾತಾಡ್ತಿದ್ದೀನಿ, ಯಾಕಂದ್ರೆ ತೊಂದ್ರೆ ಇಲ್ಲ, ಪರವಾಗಿಲ್ಲ. ಯಾಕಂತೇಳಿ ಆ ಮೊಲಿಕ್ಯುಲರ್ ಚೈನ್ ಬ್ರೇಕ್ ಆದಾಗ ಒಂದೊಂದೇ ಮೊಲಿಕ್ಯುಲ್ ಇದೆಲ್ಲ, ಅಣು ಪರಮಾಣು ಏನಿದೆ ನೀರಲ್ಲಿ ಬಿಡ್ತಾನೆ ಹೋಗ್ತದೆ. ಪ್ಲಾಸ್ಟಿಕ್ ಒಳಗಡೆ, ಪ್ಲಾಸ್ಟಿಕ್ ಒಳಗೆ, ನೀರೊಳಗಡೆ ಪ್ಲಾಸ್ಟಿಕ್ ಹೋಗುತ್ತೆ. ಪ್ಲಾಸ್ಟಿಕ್ ಹೋಗೇ ಹೋಗುತ್ತೆ, ಗೊತ್ತಾಗೋದಿಲ್ಲ. ಓವರ್ ದಿ ಏರ್ ಹೋಗೇ ಹೋಗುತ್ತೆ. ಅದಕ್ಕೆ ಲೀಚಿಂಗ್ ಅಂತ ಹೇಳ್ತೇವೆ ನಾವು. ಲೀಚಿಂಗ್ ಟು ದ ವಾಟರ್, ಅದನ್ನ ನೀರಿಗೆ ಅದು ಸೇರ್ಕೊಂಡು ಬಿಡುತ್ತೆ. ಅದೇ ನೀವು ವರ್ಜಿನ್ ಪ್ಲಾಸ್ಟಿಕ್ ಆದರೆ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್. ಅದಕ್ಕೆ ವರ್ಜಿನ್ ಪ್ಲಾಸ್ಟಿಕ್ ಅದಕ್ಕೆ ಸರಿಯಾದ ಬೇರೆ ಕೆಮಿಕಲ್ ಹಾಕಿ ನಾವು ಅದನ್ನು ಸರಿಯಾಗಿ ಮಾಡಿದರೆ ಅದಕ್ಕೆ ಪ್ರಾಡಕ್ಟ್ಗೆ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು. ಡೌಟ್ ಇದೆ, ನೀರಲ್ಲಿ ಪ್ಲಾಸ್ಟಿಕ್ ಹೋದ್ರೆ ಏನು ತೊಂದರೆ ಹೇಳ್ಬೇಕು ನಮಗೆ, ನೀವು ಕ್ಲಿಯರಿಟಿ ಕೊಡ್ಬೇಕು ನೋಡಿ. ಓಕೆ, ನಮಗೆ ದೇಹದ ಆರೋಗ್ಯ ಮುಖ್ಯ ಆದರೆ ಪ್ಲಾಸ್ಟಿಕ್ ನಮ್ಮಲ್ಲಿ ಜೀರ್ಣ ಆಗೋದಿಲ್ಲ. ಒಳಗಡೆ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದಿರುವಾಗ ಅದು ಕ್ಯಾನ್ಸರ್ ಅನ್ನ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವಾ? ಆಕ್ಚುಲಿ ಇದು ನನಗೆ ಗೊತ್ತು, ಆದ್ರೂ ಕೂಡ ಸರ್ ಬಾಯಿಂದ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ರೀಸೆಂಟ್ ಆಗಿ ಅಮೆರಿಕದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿಯಲ್ಲಿ ನಮ್ಮ ಅಣು ಒಳಗಡೆ DNA ದಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶ ಕಾಣ್ತಾ ಇದೆ. ಕಾರಣ ಏನು? ಇದೆ ಫುಡ್, ಇದೆ ವಾಟರ್ ಇಂದ ಬಂದಿರುವಂತದ್ದು. ನೋಡಿ, ನಿಜವಾಗಿ ಹೇಳ್ಬೇಕಿದ್ರೆ ವರ್ಜಿನ್ ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಿದ್ರೆ ಅದು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಹೌದು, ಒಂದು ಸಲ ಪ್ರೊಸೆಸ್ ಆದ ನಂತರ ಅದು ಪಾಯ್ಸನ್ ಆಗಲಿ ಸ್ಟಾರ್ಟ್. ಪಾಯ್ಸನ್ ಅಂದ್ರೆ ಎಂಥದ್ದು? ಅದರಲ್ಲಿರುವ ಪರಮಾಣುಗಳು ನೀರಿನೊಳಗೆ ಸೇರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ಹಾಗಾಗಿ ವರ್ಜಿನ್ ಪ್ಲಾಸ್ಟಿಕ್ನಲ್ಲಿ ಮಾಡಿದಂತಹ ವಾಟರ್ ಟ್ಯಾಂಕೇ ಮುಖ್ಯ. ಅಂಥವ್ರು ಮಾಡೋರು ಬಹಳ ಕಮ್ಮಿ. ಸಮಸ್ಯೆ ನೀವು ಹೇಳೋದು ನಿಮ್ಮ ಹತ್ರ ತಗೊಳ್ಳಿ, ಯಾರ ಹತ್ರ ತಗೊಳ್ಳಿ, ಒರಿಜಿನಲ್ ಪ್ಲಾಸ್ಟಿಕ್ ತಗೊಳ್ಳಿ. ಇಂಪಾರ್ಟೆಂಟ್ ಅಷ್ಟೇ. ಒಳ್ಳೆ ಮಾತು ಹೇಳಿದ್ರಿ ಸರ್. ಇದು ವೀಕ್ಷಕರೇ, ನಿಮ್ಗೆ ಗೊತ್ತಿರೋದಿಲ್ಲ, ಟೆಕ್ನಿಕಲಿ ಗೊತ್ತಿರೋದಿಲ್ಲ. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಲೀಟ್ರಿಗೆ ಒಬ್ಬನ 6 ರೂಪಾಯಿ ಕೊಡ್ತಾನೆ, 5.5 ಕೊಡ್ತಾನೆ, 50 ಪೈಸೆ ನೋಡ್ಕೊಂಡು ನಾವು 4 ರೂಪಾಯಿ ಕೂಡ ಕೊಡೋರು ಇದಾರೆ ಬಿಡಿ. ನೀವ್ ಹೇಳ್ದಂಗೆ ಈ ಮೇಲ್ಗಡೆ ರ್ಯಾಪ್ ಮಾಡೋ ಇದರಿಂದನೂ ಕೂಡ ಟ್ಯಾಂಕ್ ಮಾಡ್ಬಿಟ್ಟು ಕೊಡೋರು ಇದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಬೇಡ ವೀಕ್ಷಕರೇ. ಸಪ್ರೇಟ್ ಆಗಿ ಒಂದು ನಾಲೆಜ್ ವಿಡಿಯೋ ಮಾಡ್ತೀನಿ ಕನ್ನಡಕೋರ ಲಾಗ್ ಅಲ್ಲಿ ಸರ್ ಜೊತೆ ಕುತ್ಕೊಂಡು. ಅವರು ನಿಮ್ಗೆ ಬಿಡಿಸಿ ಹೇಳ್ತಾರೆ ಟ್ಯಾಂಕ್ ಅಂದ್ರೆ ಏನು, ಎತ್ತ, ಯಾಕೆ, ಯಾವ್ದನ್ನ ತಗೊಬೇಕು ಅಂತ ಹೇಳ್ಬಿಟ್ಟು. ಇವಾಗ ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ಸರ್. ಓಕೆ, ಒರಿಜಿನ್ ಪ್ಲಾಸ್ಟಿಕ್ ಮಾಡಿದ್ರೆ ಓಕೆ, ಕೆಲವರು ಮಾತ್ರ ಮಾಡ್ತಾರೆ ಅಂತ ನೀವು ಹೇಳ್ತೀರಾ ಇಂಡಸ್ಟ್ರಿಯಲ್ಲಿ. ಸೊ ನಾನು ಕೇಳುವಂಥದ್ದು, ನಿಮ್ಮ ಟ್ಯಾಂಕ್ಗಳನ್ನು ಯಾಕೆ ನಾವು ಬೈ ಮಾಡಬೇಕು? ಬೇರೆ ಬ್ರ್ಯಾಂಡಿಗೆ ಯಾಕೆ ಹೋಗಬಾರ್ದು ನಾವು? ನಿಮ್ಮ USP ಏನು? ನಮ್ಮ USP ನೋಡಿ, ಫಸ್ಟ್ ಆಫ್ ಆಲ್ ನಾ ಹೇಳಿದ್ನಲ್ಲ ಆವಾಗ, ಕ್ವಾಲಿಟಿ ಅಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಕಾಂಪಿಟಿಷನ್ ಇಲ್ಲ. ಯಾರಿಗೆ ಕ್ವಾಲಿಟಿ ಬೇಕು ಅದು ಕೊಡ್ತೀವಿ. ನಮ್ಮಲ್ಲಿ ನೆಟ್ವರ್ಕ್ ಚೆನ್ನಾಗಿದೆ. USP ಅಂದ್ರೆ ಏನು? ನಾವು ಹೇಗೆ ಸರ್ವಿಸ್ ಕೊಡ್ತೀವಿ ಅಂತ. ಈಗ ನನ್ನ ಹಾಗೆ ಬೇರೆಯವರು ಟ್ಯಾಂಕ್ ಕೊಡ್ತಾ ಇರ್ಬೋದು, ಟ್ಯಾಂಕ್ ಕೊಟ್ಟ ಮೇಲೆ ಸರ್ವಿಸ್ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗುತ್ತೆ, ಕೆಲವೊಮ್ಮೆ ಫಿಟ್ ಮಾಡುವಾಗ ಕೆಳಗಡೆ ಔಟ್ಲೆಟ್ ಅಲ್ಲಿ ಲೀಕೇಜ್ ಬರುತ್ತೆ. ಹೌದು, ಅಲ್ಲಿಂದ ಟ್ಯಾಂಕ್ ಕ್ರ್ಯಾಕ್ ಆಗುತ್ತೆ. ಹೌದು, ರಿಪೇರಿ ಮಾಡೋರು ಎಷ್ಟು ಜನ ಇದ್ದಾರೆ? ಯಾರು ಇಲ್ಲ. ರಿಪೇರಿ ಮಾಡ್ಕೊಳ್ಳಿ. ನಮ್ಮಲ್ಲಿ ರಿಪೇರಿ ಮಾಡೋರು ಇದ್ದಾರೆ. ನಾವು ಸರ್ವಿಸ್ ಕೊಡ್ತೀವಿ, ಫ್ರೀ ಸರ್ವಿಸ್ ಕೊಡ್ತೀವಿ. ಸರಿ, ಎಷ್ಟು ವಾರಂಟಿ ಪೀರಿಯಡ್ ಅಲ್ಲಿ ನಾವು ಫ್ರೀ ಸರ್ವಿಸ್ನೇ ಕೊಡ್ತೀವಿ. ನಾವು ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ. ನಾವು ಹೋಗ್ತೀವಿ, ಕಂಪ್ಲೇಂಟ್ ಇದ್ರೆ ಕೂಡಲೇ ಹೋಗ್ತೀವಿ. ಸರಿ, ಅಷ್ಟೇನಾದ್ರೂ ಮೇಜರ್ ಪ್ರಾಬ್ಲಮ್ ಇದ್ರೆ ನಾವು ರಿಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ. ರಿಪ್ಲೇಸ್ ಇದೆ, ಒಳ್ಳೆ ಸರ್ವಿಸ್ ಕೊಡ್ತೀರಾ, ವಾರಂಟಿ ಕೊಡ್ತೀರಾ. ಮತ್ತೆ ಟೈಮಲ್ಲಿ ನಾವು ಡೆಲಿವರಿ ಕೊಡ್ತೀವಿ. ಡೆಲಿವರಿ ಚೆನ್ನಾಗಿ ಕೊಡ್ತೀರಾ. ನಮ್ದೇ ಓನ್ ವೆಹಿಕಲ್ ಇದೆ, ನಾವು ಬೇರೆ ಮೇಲೆ ಡಿಪೆಂಡ್ ಆಗಿಲ್ಲ. ಮತ್ತೆ ಕ್ವಾಲಿಟಿ ಅಂದ್ರೆ ನಾವು ಕ್ವಾಲಿಟಿನೇ, ಮತ್ತೆ ಅದ್ರ ಬಗ್ಗೆ ಮಾತಾಡ, ಕ್ವಾಲಿಟಿ ಮೇಂಟೈನ್ ಇದೆ ಡೆಫಿನೆಟ್ಲಿ. ಎರಡನೇದಾಗಿ ಬರೋದು ಇನೋವೇಷನ್. ಇನ್ನೋವೇಷನ್, ಅದು ಅದ್ರ ಬಗ್ಗೆ ಹೇಳಿ ಸರ್ ನಮ್ಗೆ. ನಾವು ಆಕ್ಚುಲಿ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ. ಇನ್ನೋವೇಷನ್ ತಮ್ನೇಲಲ್ಲಿ ಹೈಲೈಟ್ ಅಲ್ಲೆಲ್ಲ ನೋಡಿರ್ತೀರಾ, ನೀವ್ ಹೇಳಿ. ನಾವು ಇಲ್ಲಿವರೆಗೆ ಒಂದೇ ಮಾತು ಕೇಳ್ತೀನಿ, ಸೆಂಟರ್ ಅಲ್ಲಿ ಹೋಲ್ ಇರುವಂತಹ ಸಿಂಪಲ್ ಆಗಿರೋ ಟ್ಯಾಂಕ್ ಅನ್ನು ಇಲ್ಲಿವರೆಗೆ ಜನ ನೋಡಿರೋದು. ಅದಕ್ಕೆ ಬರೋದು ಒಂದೂವರೆ ಅಡಿಗೆ 1.5 ಅಡಿ ಕ್ಯಾಪ್, ಇಲ್ಲ ಅಂದ್ರೆ 2 ಅಡಿಗೆ 2 ಅಡಿ, 400 mm ಅಂತ ಹೇಳ್ತೀವಿ. 400 mm ಮ್ಯಾನ್ ಹೋಲ್ ಅಷ್ಟೇ. ಹೌದು. ನಿಮ್ಮಲ್ಲಿ ಏನು ವಿಶೇಷತೆ ಇದೆ ನೋಡಿ? ನಮ್ಗೀಗ ಸಣ್ಣ ಟ್ಯಾಂಕ್ ಆದ್ರೆ ಏನು ಸಮಸ್ಯೆ ಇಲ್ಲ. ಈಗ 1,000 ಆದ್ರೆ ಸ್ವಲ್ಪ ಒಳಗಡೆ ಬಗ್ಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಹೌದು, ನೀವೀಗ ಕ್ಲೀನ್ ಮಾಡ್ಬೇಕಾ ಟ್ಯಾಂಕ್? ಕ್ಲೀನ್ ಮಾಡ್ಬೇಕಾದ್ರೆ ನೋಡ್ಬೇಕಾ? ನೋಡ್ಬೇಕಾದ್ರೆ ಕ್ಯಾಪ್ ತೆಗ್ ನೋಡ್ಬೇಕಾ? ಅದು ಮಧ್ಯೆ ಇದ್ರೆ ಹೇಗೆ ಹೋಗಿ ನೋಡ್ತೀರಾ? ಅದ್ರ ಮೇಲೆ ಹತ್ತಿ ನೋಡ್ಬೇಕು. ಅದೇ 2,000 ಆದ್ರೆ ನೋಡಿ, ಈಗ ಅಷ್ಟು ಹೈಟ್ ಬರುತ್ತೆ, ನೀವು ಮಧ್ಯದಲ್ಲಿ ಹೋಗಿ ನೋಡ್ತೀರಾ? ಈಗ ನೋಡಿ, ಸೈಡ್ ಅಲ್ಲಿ ಇರಬೇಕು. ಕ್ಯಾಪ್ ಸೈಡ್ ಅಲ್ಲಿ ಇದ್ರೆ ನೀವು ಅಲ್ಲೇ ಒಂದು ಸ್ಟೆಪ್ ಇಟ್ಕೊಂಡು ನೋಡಬಹುದು, ಈಸಿಯಾಗಿ ಸೈಡ್ ಆಗಿ ನೋಡಬಹುದು. ಈ ಸೈಡ್ ಕ್ಯಾಪ್ ಅನ್ನ ನಾವು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ವಿ. ನೀವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೌದು, ಯಾಕಂತ ಹೇಳಿದ್ರೆ ಮೌಲ್ಡ್ ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ, ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಆದ್ರೂ ಕೂಡ ಒಂದು ಕನ್ವೀನಿಯನ್ಸ್ ಆಗ್ಲಿ ಅಂತ, ಜನರ ಕನ್ವೀನಿಯನ್ಸ್ ಏನ್ ಬೇಕು ಅದು ನೋಡ್ಕೊಳ್ಬೇಕು. ಈಗ ಬೇರೆಯವ್ರು ಕಾಪಿ ಮಾಡಿದ್ದಾರೆ, ಫಸ್ಟ್ ಮಾಡಿದ್ ಫಸ್ಟ್ ಮಾಡಿದ್ ನಾವೇ. ಆಮೇಲೆ ಇನ್ನೇನ್ ಮಾಡಿದೀರಾ? ಈಗ ಅದೇ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಅಂತ ಮಾಡಿದ್ದೀವಿ.
ಈಗ ದೊಡ್ಡ ಸಮಸ್ಯೆ ನಮಗೆ ಆಗ್ತಾ ಇರೋದು ಕ್ಲೀನಿಂಗ್ ಮಾಡೋದು. ಹೌದು. ಒಂದು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ನಾವೇ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮ್ಯಾನುವಲ್ ಸಣ್ಣದು, ಮಕ್ಕಳು ಹೋಗ್ಬೋದು, ದೊಡ್ಡವ್ರು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾರು ಹೋಗ್ತಾರಪ್ಪ ಅಂತ ಯಾರು ಕ್ಲೀನ್ ಮಾಡೋದಿಲ್ಲ. ಕ್ಲೀನ್ ಮಾಡೋರು ಸಿಗೋದು ಕೂಡ ಕಷ್ಟ. ನಿಮಗೀಗ ಸಿಟಿಯಲ್ಲೆಲ್ಲ ಬಹಳ ಕಷ್ಟ ಆಗ್ತಿರ್ಬೋದು. ಕ್ಲೀನ್ ಮಾಡಬೇಕಾದ್ರೆ ಅಂಥವ್ರು ಪ್ರೊಫೆಷನ್ ಬರ್ತಾರೆ, ಒಂದ್ಸಲ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜಾಸ್ತಿನೇ ಮಾಡ್ತಾ ಇದ್ದಾರೆ ಇವಾಗ, ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ. ನನ್ಗೆ ಗೊತ್ತಿಲ್ಲ, ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಸರಿ, ಅಂದ್ರೆ ವರ್ಷಕ್ಕೊಂದ್ಸಲ ಆದ್ರೂ ಕ್ಲೀನ್ ಮಾಡ್ಬೇಕು. 10 ವರ್ಷಕ್ಕೆ ಏನಾಯ್ತು? ಆಯ್ತಲ್ಲ ಸರ್, ಆಯ್ತಲ್ಲ, ಟ್ಯಾಂಕ್ ದುಡ್ಡೇ ಬಂದ್ಬಿಡ್ತಾರೆ. ಜಾಸ್ತಿ ಆಗುತ್ತೆ. ಈಗ ನೋಡಿ ನಮ್ಮ ಟ್ಯಾಂಕ್ ಅಲ್ಲಿ ನೋಡಿದ್ರೆ ನೀವೇ ಆಗಿ ಆಟ ಆಡ್ಕೊಂಡು ತಿಂಗಳಿಗೊಮ್ಮೆ ಬೇಕಾದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ 6 ತಿಂಗಳಿಗೊಮ್ಮೆ ಮಾಡಿ ಅಥವಾ ವರ್ಷಕ್ಕೊಮ್ಮೆ ಮಾಡಿ. ನೀವೇ ಮಕ್ಕಳ ಸಮೇತ ಚೆನ್ನಾಗಿ ಒಂದು ಸಂಡೇ ಹೋಗಿ ಕೂತ್ಕೊಂಡು ಅದ್ರಲ್ಲಿ ನೀರಲ್ಲಿ ಆಡ್ತಾ ನೀವು ಕ್ಲೀನ್ ಮಾಡ್ಬೋದು. ಇದನ್ನ ಹೇಳೋಕ್ಕಿಂತ ತೋರ್ಸೋದು ಒಳ್ಳೆ, ಬನ್ನಿ ಅಲ್ವಾ? ಸೊ ವೀಕ್ಷಕರೇ ಬನ್ನಿ, ನಾವು ಸರ್ ಜೊತೆ ಓಡಾಡೋಣ. ಅದು ಹೆಂಗಿದೆಯಪ್ಪ ಅಂತ ನಾನು ನೋಡ್ಲೇಬೇಕು. ಬನ್ನಿ ನನ್ನ ಜೊತೆ. ಸರ್ ಫಸ್ಟ್ ನಾವು ಇದನ್ನ ನೋಡೋಣ ಬನ್ನಿ. ಇದು ನೋಡಿ, ಇದು ಎಷ್ಟು ಸಾವಿರ ಲೀಟ್ರು? ಇದು 3,000 ಲೀಟರ್. ಇದು 3,000 ಲೀಟ್ರು. 3,000 ಲೀಟರ್ ನಾವು ಎಕ್ಸೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಸೆಂಟ್ರಲ್ ಇದ್ರೆ ನಿಮ್ಗೆ ನೋಡೋಕೆ ಆಗೋದಿಲ್ಲ. ನಮ್ಮಂತ ಹೈಟ್ ಅವರಂತೂ ಸಾಧ್ಯನೇ ನನಗೂ ಕೂಡ ಕಷ್ಟ ಆಗುತ್ತೆ. ಇದು ಸಾಧ್ಯ. ಇದು ಒಂದು ಸಣ್ಣ ಸ್ಟೂಲ್ ಇಟ್ಕೊಳ್ಳಿ, ಇಲ್ಲಿ ಇದಿಷ್ಟು ಸ್ಟೂಲ್ ಇಟ್ಕೊಳ್ಳಿ. ನೋಡಿ, ನಂಗೆ ಆಲ್ರೆಡಿ ಕೈಗೆ ಸಿಗ್ತಾ ಇದೆ ಇದ್ರದ್ದು. ಹೌದು, ನೋಡಿ ವೀಕ್ಷಕರೇ, ಸರ್ ಹೇಳ್ರಿ ಸರ್ ಇದನ್ನ ನೋಡಿ. ಇದ್ರದ್ದು ಡಿಸೈನ್ ತೋರಿಸ್ಬೇಕು ನಿಮ್ಗೆ. ಬೇರೆ ಕಡೆ ಎಲ್ಲ ಇಲ್ಲಿ ಸೆಂಟ್ರಲ್ ಇರುತ್ತೆ, ಸೆಂಟ್ರಲ್ ಬರುತ್ತೆ. ಇದು ಸೈಡ್ ಅಲ್ಲಿ ಬಂದ್ಬಿಟ್ಟಿದೆ. ಹೌದು, ತುಂಬಾ ಈಸಿ, ತುಂಬಾ ಈಸಿ ಅಲ್ವಾ? ಸೊ ಇದೊಂದು USP ಅಂತ ಹೇಳ್ತೀರಾ ನೀವು? USP ಅಂತ, ಅದೇ USP ಅಂತ ಹೇಳಿದ್ರೆ ಜನರಿಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಅದು ರೀಚ್ ಆಗಿದೆ. ಈಗ ಹೆಚ್ಚಿನವ್ರು ಕೇಳ್ತಾರೆ ಸೈಡ್ ಕ್ಯಾಪ್ ಇದ್ದಿದ್ದೆ ಟ್ಯಾಂಕ್ ಕೊಡಿ ಸರ್ ಅಂತ. ಸೊ ಇವಾಗ ಟ್ರೆಂಡ್ ಆಗ್ತಾ ಇದೆ, ಇದು ಟ್ರೆಂಡ್ ಆಗ್ತಾ ಇದೆ. ಬೇರೆಯವ್ರು ಕಾಪಿ ಮಾಡ್ತಾ ಇದ್ದಾರೆ, ಇದನ್ನ ಮಾಡಿದ್ದಾರೆ ಆಲ್ರೆಡಿ. ಅಂದ್ರೆ ನೀವು ಶುರು ಮಾಡಿದವರಾದ್ರೆ ಅಲ್ವಾ ಸರ್? ಇವಾಗ ನೆಕ್ಸ್ಟ್ ಮುಂದೆ ಬಂದ್ಬಿಡೋಣ. ಇನ್ನೊಂದು ಇನೋವೇಷನ್, ಇದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು. ಇಡೀ ಭಾರತದಾದ್ಯಂತ ಇನ್ನೂವರೆಗೆ ನೀವು ನೋಡಿಲ್ಲ. ಇದೇ ಮೊದಲನೇ ಬಾರಿಗೆ ಕನ್ನಡ ಕೋರ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ. ಹೇಳಿ ಇದ್ರ ಬಗ್ಗೆ. ಇದು ನೋಡಿ, ಇದು ನಾರ್ಮಲ್ ವಾಟರ್ ಟ್ಯಾಂಕೆ ಇದು. ಹೌದು, ಆದ್ರೆ ಇದ್ರದ್ದು ಉಪಯೋಗ ಬೇರೆ ಬೇರೆ ಆಗ್ಲಿಕ್ಕೆ ಹೋಗಿ ನಾವು ಇದನ್ನ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳ್ತೇವೆ. ಯಾಕೆ ಹೇಳ್ತೀರಾ? ಅದು ಈಗ ಆಮೇಲೆ ನೋಡೋಣ. ಮೊದಲು ಇದ್ರನ್ನ ಏನು ಅಂತ ತೋರಿಸಿ. ಮೊದಲು ಇದು ನೋಡಿ, ಇದು ಇಷ್ಟು ದೊಡ್ಡ ಕ್ಯಾಪ್ ಇದೆ ಅಲ್ವಾ? ಹೌದು, ನಾವು ಈಸಿಯಾಗಿ ತೆಗಿಬಹುದು. ಇದು ಅಲ್ಲಿ ಸೈಡ್ ಅಲ್ಲಿ ನಾವು ಕ್ಯಾಪ್ ಇದು ಲಾಕ್ ಕೊಡ್ತೀವಿ. ಇದು ಲಾಕಿಂಗ್ ಸಿಸ್ಟಮ್. ಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸಿದೆ ಆಕ್ಚುಲಿ. ನೋಡಿ ಕ್ಯಾಪ್ ಬನ್ನಿ ಇಲ್ಲಿ ತೋರಿಸಿ. ಇದೊಂದು ಕ್ಯಾಪ್, ಇದು ಲಾಕ್ ಅಲ್ವಾ? ಇದು ಲಾಕಿಂಗ್ ಸಿಸ್ಟಮ್. ಇದು ಹಿಂದ್ಗಡೆ ಕಡೆ ಇದೆ, 2 ಲಾಕಿಂಗ್ ಇದೆ. ಲಾಕ್ ಆಗ್ಬಿಡುತ್ತೆ. ಹೌದು, ಇದನ್ನ ನೀವು ಥ್ರೆಡ್ ತೆಗೆದು ಬಿಟ್ಟರೆ ಸರ್ ಕ್ಯಾಪ್ ಆರಾಮಾಗಿ ಇಲ್ಲಿ ಓಪನ್ ಮಾಡಿ ತೋರಿಸ್ಬಿಡೋಣ. ಹೌದು, ಓಪನ್ ಆಗಿ ಇದು ಈಸಿಯಾಗಿ ತೆಗಿಬಹುದು. ನೋಡಿ ತೋರಿಸಿ, ನಮ್ಮ ವೀಕ್ಷಕರಿಗೆ ತೋರಿಸಿ. ನೋಡಿ ವೀಕ್ಷಕರೇ, ನೀವು ಆರಾಮಾಗಿ ಇದ್ರ ಒಳಗಡೆ ಇಳಿಬಹುದು. ನಿಮ್ಮ ಮನೆಯ ಯಾವುದೇ ರೀತಿಯ ಗಲೀಜಿರ್ಲಿ ಏನೇ ಇರ್ಲಿ ಆರಾಮಾಗಿ ಕ್ಲೀನ್ ಮಾಡಬಹುದು. ಹೆಂಗಪ್ಪ, ಸಾಧ್ಯನಾ ಸರ್? ಸ್ವಲ್ಪ ಇಟ್ಕೊಳ್ಳಿ ಸರ್ ಇದನ್ನ. ಸಾಧ್ಯನಾ? ನಾನೇ ಇಳಿ ತೋರಿಸ್ಬಿಡ್ತೀನಿ. ಯಾಕೆ ಹೇಳೋದು? ನೋಡಿ, ಆರಾಮಾಗಿ ಇಳ್ಕೊಂಡ, ನೀರು ತುಂಬಿಕೊಂಡ, ನೀಟಾಗಿ ಕ್ಲೀನ್ ಮಾಡ್ದ, ಇದರಿಂದ ತೆಗೆದ. ಅದೇ ಇದೊಂದು ಹೋಲ್ ಇದ್ರೆ ನನಗೆ ಎಷ್ಟು ಈಸಿಯಾಗಿ ಇಳಿಯಕ್ಕಾಗ್ತಾ ಇಲ್ಲ. ಎಷ್ಟು ನಿಮಿಷದಲ್ಲಿ ಇಳಿದೆ ನಾನು? ಹೌದು, 2 ಸೆಕೆಂಡ್ ಇಳಿದೆ. ಮತ್ತೆ ಈಸಿಯಾಗಿ ಧೈರ್ಯದಿಂದ ಇಳಿಬಹುದು. ಅದರಲ್ಲಿ ಧೈರ್ಯದಿಂದ ಇಳಿಕೊಳ್ಳೋ ಕಷ್ಟ ಆಗುತ್ತೆ. ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ಲ ಅಲ್ವಾ? ನೋಡಿ ವೀಕ್ಷಕರೇ, ಲೈವ್ ಡೆಮೋ ಕೊಡ್ತಾ ಇದ್ದೀನಿ ನಾನೇ ಇಳಿದ್ ಬಿಟ್ಟಿದ್ದೀನಿ. ಸೊ ನೀವಂತೂ ಆರಾಮಾಗಿ ಇಳ್ಬೋದು. 1-2 ಮಕ್ಳು ಬಿಡ್ತೀರಾ, ಮಕ್ಕಳಂತೂ ಆಟ ಆಡ್ಕೊಂಡು ಕ್ಲೀನ್ ಮಾಡ್ಬಿಡ್ತಾರೆ ನಿಮ್ಮ ಮಕ್ಕಳು. ಬಟ್ ನೋಡ್ತಾ ಇರಿ, ಮಕ್ಕಳು ನೋಡ್ಕೊಂತ ಡೆಫಿನೆಟ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಒಂದು ಔಟ್ಲೆಟ್ ಇದ್ರೆ ಸಾಕು, ಅಲ್ಲಿಂದ ನೀರು ಹೊರಗೆ ಹೋಗಿಬಿಡುತ್ತೆ, ಹೋಗ್ತಾ ಇರತ್ತಲ್ಲ. ಹೌದು ಅಲ್ವಾ? ಹೌದು, ಸೂಪರ್ ಈಸಿ ಕ್ಲೀನ್. ಇದರಿಂದ ಹೊರಗಡೆ ಬರೋದು ಅಷ್ಟೇ ಕ್ಲೀನ್. ಸರ್ ಇಟ್ಕೊಳ್ಳಿ ಸರ್, ಸ್ವಲ್ಪ ಹೊರಗಡೆ ಬಂದ್ಬಿಡ್ತೀನಿ. ಸೊ ಈಸಿಯಾಗಿ ಹೊರಗಡೆ ಬರ್ಬೋದು. ಆಕ್ಚುಲಿ ಯಾವ ಲ್ಯಾಡ್ರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅಷ್ಟು ಸುಲಭ. ಸರ್ ಇದು ಎಷ್ಟು ಲೀಟರ್ನ ಟ್ಯಾಂಕ್? ಇದು 1,000 ಲೀಟರ್. ಇದು 1,000 ಲೀಟರ್. ಈಗ ನೆಕ್ಸ್ಟ್ ಈಗ ನಮ್ದು 2,000 ಲೀಟರ್ ಕೂಡ ಬರ್ತಾ ಇದೆ. ಯಾಕಂದ್ರೆ ತುಂಬಾ ಜನರು ಕೇಳ್ಕೊಂಡು ಬರ್ತಾ ಇದ್ದಾರೆ 2,000 ಲೀಟರ್ ಕೊಡಿ ಸರ್ ಅಂತ. ಈಗ 2,000 ಲೀಟರ್ ಡಿಸೈನ್ ಆಗ್ತಾ ಇದೆ. ಓಕೆ, ಈ ನೆಕ್ಸ್ಟ್ ತಿಂಗಳಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತೀರಾ. ಸೊ ಇದೊಂದು ನಿಮ್ಮ USP. ಈ ತರ ಎಲ್ಲೂ ಬಂದಿಲ್ಲ ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಲೈಕ್ ಇದರಲ್ಲಿ ಮೆಜರ್ಮೆಂಟ್ ಅಂತ ಇಲ್ಲ. ಈಗ 1000 ಲೀಟರ್ ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಅಂತ ತೋರಿಸ್ಬೋದು? ನಮ್ಗೆ ನಾರ್ಮಲ್ ಆಗಿ ಈ ನಾರ್ಮಲ್ ಟ್ಯಾಂಕ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇದು 3,000 ಲೀಟರ್ ಅಂತ ಹೇಳಿದ್ರೆ ಇಲ್ಲಿವರೆಗೆ ಬಂದ್ಬಿಡುತ್ತೆ. ಇಲ್ಲಿಗೆ ಬಂದ್ಬಿಡುತ್ತೆ. ಸರಿ, ನಾರ್ಮಲ್ ಎಲ್ಲರೂ ಮಾಡೋದು ಹಾಗೆ. ಇಂಡಿಯಾದಲ್ಲಿ ಹೆಚ್ಚಿನವರು ISI ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲಿವರೆಗೆ ಬರುತ್ತೆ 3,000. ಹೌದು, ಆದ್ರೆ ನಾರ್ಮಲ್ ಕಮರ್ಷಿಯಲ್ ಟ್ಯಾಂಕ್ ಅಲ್ಲಿ ಕುತ್ತಿಗೆವರೆಗೆ 3,000 ಲೀಟರ್ ಬಂದ್ಬಿಡುತ್ತೆ. ಇಲ್ಲಿ ಕೊಟ್ಬಿಡ್ತಾರೆ. ಹೌದು, ಹಾಗಾಗಿ ನೀವು ಇನ್ಲೆಟ್ ಇಲ್ಲಿ ಕೊಟ್ಟಿರುವಾಗ ಇಷ್ಟು ಸ್ಪೇಸ್ ಖಾಲಿ ಇರುತ್ತೆ. ಇದಿಷ್ಟು ಯೂಸೇ ಆಗಲ್ಲ. ನಿಮ್ಗೆ ಯೂಸೇ ಆಗೋದಿಲ್ಲ. ನೀವು ಅಲ್ಲಿ ಫ್ಲೋಟಿಂಗ್ ಹಾಕ್ತೀರಾ, ಬೇರೆ ಎಲ್ಲ ಹಾಕ್ತೀರಾ. ಲೀಟರಲ್ಲಿ ನಿಮ್ಗೆ ಅದು 3,000 ಲೀಟರ್ ಸಿಗೋದಿಲ್ಲ ಅಂತ ಸಿಗೋದೇ ಇಲ್ಲ. ಸೊ ನಾವು ಪೇ ಮಾಡಿದ್ ವೇಸ್ಟ್. ಅದೊಂದು ಲೆಕ್ಕ ಟ್ರೆಂಡ್ ಆಗಿದೆ ಸರ್. ಏನ್ ಮಾಡೋದು? ಇದರಲ್ಲಿ ಇಲ್ಲಿ 1,000 ಲೀಟರ್ ಇಲ್ಲಿವರೆಗೆ ಬರುತ್ತೆ. ಎಲ್ಲಿ ಇನ್ಲೆಟ್ ಇದೆ ಇಲ್ಲಿ ನೋಡಿ, ಇಲ್ಲಿ ಇನ್ಲೆಟ್ ಇರುತ್ತೆ. ನಿಮ್ಗೆ ತೋರಿಸಿ ಸರ್, ತೋರಿಸಿ. ನೀವೆಲ್ಲ ತೋರಿಸ್ಬೇಕು ನಮಗೆ. ಇಲ್ಲಿ ಬನ್ನಿ ತೋರಿಸಿಲ್ಲ ನಮ್ಮ ವೀಕ್ಷಕರಿಗೆ. ಕರೆಕ್ಟ್ ಆಗಿ ಝೂಮ್ ಮಾಡಿ ತೋರಿಸಿ. ಹತ್ರ ಬನ್ನಿ. ಇಲ್ಲಿ
ಇದು ಇನ್ಲೆಟ್ ಇಲ್ಲಿ ಒಳಗಡೆ ಇಲ್ಲ ಇದೆ ಅಲ್ವಾ ಸರ್ ಇದೆ 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 ಇನ್ಲೆಟ್ ಇನ್ಲೆಟ್ ನೀವು ಇಲ್ಲಿ ಒಳಗಡೆಯಿಂದ ತೋರಿಸಬಹುದು ಇಲ್ಲಿ ಒಳಗಡೆ ತೋರಿಸಿ ಇಲ್ಲಿ ಒಳಗಡೆ ತೋರಿಸಿ ನೋಡಿ ಇಲ್ಲಿದೆ ನೋಡಿ ಸೈಡ್ ಅಲ್ಲಿ ಇದೆ ನೋಡಿ ಇದು ಇನ್ಲೆಟ್ ಬರುತ್ತೆ ಅದೆಲ್ಲ ಇನ್ಲೆಟ್ ನಾಲ್ಕು ಇವೆಲ್ಲ ಇನ್ಲೆಟ್ ಓ 4 ಕಡೆ ಕೊಡ್ತೀರಿ ಇನ್ಲೆಟ್ ನೀವು ಯಾವ ಕಡೆ ಅಂದ್ರೆ ಯಾಕಂದ್ರೆ ಡೈರೆಕ್ಷನ್ ನಮ್ಗೆ ಗೊತ್ತಾಗೋದಿಲ್ಲ ಈಗ ನೀವು ಒಂದು ಓವರ್ ಹೆಡ್ ಟ್ಯಾಂಕ್ ಇಡುವಾಗ ಯಾವ ಡೈರೆಕ್ಷನ್ ಅಲ್ಲಿ ಇನ್ಲೆಟ್ ಬರುತ್ತೆ ಎಲ್ಲಿ ಔಟ್ಲೆಟ್ ಬರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ 4 ಔಟ್ಲೆಟ್ ಇರ್ತೀವಿ 4 ಇನ್ಲೆಟ್ ಇರ್ತೀವಿ ಇದು ಇನ್ಲೆಟ್ ಇದು ಇನ್ಲೆಟ್ ಸೊ ಇಲ್ಲೇ 1000 ಲೀಟರ್ ಇಲ್ಲಿ 1000 ಬರುತ್ತೆ ಇದು ಮೇಲಿದ ಕ್ಯಾಪ್ ನಿಮ್ಗೆ ಎಕ್ಸ್ಟ್ರಾ ಸ್ಪೇಸ್ ಎಷ್ಟು ಇರ್ಬೋದು ಇಲ್ಲಿ ಇದೀಗ 250 ಲೀಟರ್ ಇದೆ ಮೇಲೆ 250 ಲೀಟರ್ ಇದು ಎಕ್ಸೆಸ್ ಸೂಪರ್ ಅಲ್ಲ ಸರ್ ಮತ್ತೆ ಇದು ಕ್ಯಾಪ್ ನೋಡಿ ಮತ್ತೊಂದು ವಿಷಯ ಹೇಳ್ತೀನಿ ನಿಮ್ಗೆ ನಾರ್ಮಲ್ ಆಗಿ ಕ್ಯಾಪ್ ಆಗುವಂತದ್ದು ಇಂಜೆಕ್ಷನ್ ಮೋಲ್ಡಿಂಗ್ ಅಲ್ಲಿ ಯಾರು ರೋಟೋ ಮೋಲ್ಡಿಂಗ್ ಅಲ್ಲಿ ಕ್ಯಾಪ್ ಮಾಡೋದಿಲ್ಲ ಇಂಜೆಕ್ಷನ್ ಮೋಲ್ಡಿಂಗ್ ಅಲ್ಲಿ ಮಾಡ್ತಾರೆ ಹೌದು ಅಲ್ಲಿ ಯೂಸ್ ಮಾಡುವಂತದ್ದು ರೀಪ್ರೊಸೆಸ್ ಮೆಟೀರಿಯಲ್ ಯಾರು ಒರಿಜಿನ್ ಮೆಟೀರಿಯಲ್ ಅಲ್ಲಿ ಕ್ಯಾಪ್ ಮಾಡೋದಿಲ್ಲ ಹಾಗಾಗಿ ನಿಮ್ಗೆ ಕ್ಯಾಪ್ ನಿಮ್ಗೆ ಲೈಫೇ ಬರೋದಿಲ್ಲ ಹೌದೌದು ನೀವು ಎಲ್ಲರಿಗೂ ಗೊತ್ತು 1 ವರ್ಷ 2 ವರ್ಷ ಕ್ಯಾಪ್ ಇನ್ ಲೈಫ್ ಆಯ್ತು ಆರೋಗ್ಯ ಇರ್ತದೆ ಪುಡಿ ಆಗುತ್ತೆ ಯಾಕಂದ್ರೆ ರೀಪ್ರೊಸೆಸ್ ಮೆಟೀರಿಯಲ್ ಅದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಕ್ಯಾಪ್ ಅನ್ನ ಇದನ್ನ ಹೇಗ್ ಮಾಡಿರ್ತಾರಲ್ಲ ಆ ತರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಮಾಡೋದಕ್ಕೆ ರೋಟೋ ಮೋಲ್ಡಿಂಗ್ ಈ ರೀತಿ ಬರುತ್ತೆ ಇದಕ್ಕೆ ಮಾಡೋದಕ್ಕೆ ಇಂಜೆಕ್ಷನ್ ಮೆಥಡ್ ಬರುತ್ತೆ ಬೇರೆ ಇದಾದ್ರೆ ರೋಟೋ ಮೋಲ್ಡಿಂಗ್ ಇದು ನೀವು ರೋಟೋ ಮೋಲ್ಡಿಂಗ್ ನಮ್ದು ರೋಟೋ ಮೋಲ್ಡಿಂಗ್ ಮತ್ತೆ ಸೇಮ್ ಮೆಟೀರಿಯಲ್ ಇದಕ್ಕೂ ಒರಿಜಿನ್ ಪ್ಲಾಸ್ಟಿಕ್ ಹಾಕಿ ಒರಿಜಿನ್ ಪ್ಲಾಸ್ಟಿಕ್ ಸೇಮ್ ಮೆಟೀರಿಯಲ್ ಇದಕ್ಕೆ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದೇ ಮೆಟೀರಿಯಲ್ ಇದಕ್ಕೆ ಯೂಸ್ ಮಾಡ್ತೀವಿ ಓ ಸೂಪರ್ ಅಲ್ಲ ಸರ್ ನಮ್ದು ಇದಕ್ಕೆ ಮೋಲ್ಡೇ ಬೇರೆ ಈ ಮೋಲ್ಡ್ ಬೇರೆ ನಮ್ದು 2 ಪ್ರೊಸೆಸ್ ಆಗುತ್ತೆ ನಾರ್ಮಲ್ ಟ್ಯಾಂಕ್ ಅಲ್ಲಿ ಒಂದೇ ಪ್ರೊಸೆಸ್ ಒಂದು ಟ್ಯಾಂಕ್ ಬಂದು ಬಿಡುತ್ತೆ ಇದು ನಮ್ದು ಈ ಮೋಲ್ಡ್ ಬೇರೆ ಈ ಮೋಲ್ಡ್ ಬೇರೆ ಅಂದ್ರೆ 2 ಪ್ರೊಸೆಸ್ ಆಯ್ತು ಇದು ವಾಟರ್ ಟ್ಯಾಂಕ್ ನಮ್ದು 1000 ಲೀಟರ್ ಇದ್ದು ನಾರ್ಮಲ್ ವಾಟರ್ ಟ್ಯಾಂಕ್ ಲೀಟರ್ ಏನಿದೆ 1000 ವೆಯ್ಟ್ ಇದು ಸೇಮ್ ಇದ್ರದ್ದು ವೆಯ್ಟ್ ಎಕ್ಸ್ಟ್ರಾ ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಇದು ನೋಡಿ ಇದು ಸಾಧಾರಣ 22 kg ಬರುತ್ತೆ ನಾರ್ಮಲ್ ನಮ್ದು 1000 ಲೀಟರ್ ಕೂಡ 22 kg ಬರುತ್ತೆ ಹೌದು ಇದು ಸಾಧಾರಣ 8 kg ಬರುತ್ತೆ 8 kg ಸಾಧಾರಣ 30 kg ಆಯ್ತು ಒಟ್ಟಿಗೆ ಹೊರಗಡೆ ವಾಟರ್ ಟ್ಯಾಂಕ್ಗಳು ಎಷ್ಟು kg ಮಾಡ್ತಾರೆ ಹೊರಗಡೆ ವಾಟರ್ ಟ್ಯಾಂಕ್ ಇರುವುದು ಸಾಧಾರಣ 20 ರಿಂದ 22 ನಿಮ್ದು ಬ್ಲೋ ಮೋಲ್ಡ್ ಇದೆಯಲ್ಲ ಈಗ ಬ್ಲೋ ಮೋಲ್ಡ್ ಟ್ಯಾಂಕ್ ಬರುತ್ತೆ ಹೌದು ಯಾರಿಗೆ ಗೊತ್ತಾಗೋದಿಲ್ಲ ತೆಳು ಬರುತ್ತೆ ಹೆವಿ ಹಾರ್ಡ್ ಇರುತ್ತೆ HDP ಟ್ಯಾಂಕ್ ಅದು ನಮ್ದು LLDP ಮೆಟೀರಿಯಲ್ ಆದ್ರೆ ಅದು HDP ಮೆಟೀರಿಯಲ್ HDP ಮೆಟೀರಿಯಲ್ ಹಾರ್ಡ್ ಇರುತ್ತೆ ಹಾರ್ಡ್ ಅವರು 18 kg ಅಲ್ಲಿ ಮಾಡ್ತಾರೆ 18 kg ನೀವು ಟ್ಯಾಂಕ್ ಬೇಕಾದ್ರೆ ತೂಕ ಮಾಡಿ ನೋಡಿ ವಾಟರ್ ಬಾಟಲ್ ಮಾಡೋ ತರ ಮಾಡೋದು ವಾಟರ್ ಬಾಟಲ್ ಕರೆಕ್ಟ್ ವಾಟರ್ ಬಾಟಲ್ ಹೇಗೆ ಮಾಡ್ತಾರೆ ಬ್ಲೋ ಮೋಲ್ಡ್ ನಿಮ್ಗೆ ಗೊತ್ತಾಗ್ಬೇಕಿದ್ರೆ ಸುಲಭ ಅಂತ ಹೇಳಿದ್ರೆ ವರ್ಟಿಕಲ್ ಲೈನ್ ಬರುತ್ತೆ 2 ಮೋಲ್ಡ್ ಒಟ್ಟಾದಾಗ ಅದಕ್ಕೆ ಪಾರ್ಟಿಷನ್ ಲೈನ್ ಅಂತ ಹೇಳ್ತೀವಿ ನಾವು ನಮ್ದು ಪಾರ್ಟಿಷನ್ ಲೈನ್ ಇಲ್ಲಿ ಬರುತ್ತೆ ಇದು ನೋಡಿ ಇದು ಸೈಡ್ ಅಲ್ಲಿ ಇಲ್ಲಿ ಮೇಲೆ ಬರುತ್ತೆ ಅಂದ್ರೆ ಇದು ರೋಟೋ ಮೋಲ್ಡ್ ಈ ರೀತಿ ಬಂದ್ರೆ ರೋಟೋ ಮೋಲ್ಡ್ ಪಾರ್ಟಿಷನ್ ಲೈನ್ ಅಂತ ಹೇಳಿದ್ರೆ 2 ಮೋಲ್ಡ್ ಒಟ್ಟಾದಾಗ ಅಲ್ಲಿ ಜಾಯಿಂಟ್ ಪ್ಲೇಸ್ ಇದೆಯಲ್ಲ ಅದಕ್ಕೆ ಪಾರ್ಟಿಷನ್ ಲೈನ್ ಅಂತ ಹೇಳ್ತೀವಿ ಇದು ಮೇಲಿನ ಮೋಲ್ಡ್ ಬೇರೆ ಕೆಳಗಿನ ಮೋಲ್ಡ್ ಬೇರೆ ಇದು ಜಾಯಿಂಟ್ ಆಗಿರುತ್ತೆ ಅದು ಮೋಲ್ಡ್ ಆದಂತ ಮತ್ತೆ ತೆಗಿತೀವಿ ಇದು ಪಾರ್ಟಿಷನ್ ಲೈನ್ ಬರುತ್ತೆ ಆಯ್ತಾ HDP ಇದು ಬ್ಲೋ ಮೋಲ್ಡಿಂಗ್ ಅಲ್ಲಿ ವರ್ಟಿಕಲ್ ಈ ತರ ಬರುತ್ತೆ ಉದ್ದ ಬರುತ್ತೆ ಹಾಗಾಗಿ ಒಡೆದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಸರಿ ಸರ್ ಆಮೇಲೆ ಇನ್ನೊಂದು ಇದು ನಿಮ್ಮ USP ನನಗಂತೂ ಅರ್ಥ ಆಯ್ತು ಇದರಲ್ಲಿ ಕಲರ್ಗಳೆಲ್ಲ ಯಾವ್ಯಾವ್ದು ಅವೈಲೇಬಲ್ ಈಗ ಸದ್ಯ ಬ್ಲ್ಯಾಕ್ ಇದೆ ಯೆಲ್ಲೋ ಇದೆ ವೈಟ್ ಕಲರ್ ಇದೆ ಬನ್ನಿ ತೋರ್ಸೋಣ ವೈಟ್ ಸೊ ಇದು ವೈಟ್ ಸೊ 3 ಕಲರ್ ಅವೈಲೇಬಲ್ ಇದೆ ನಿಮ್ಮ ಹತ್ರ ಓಕೆ ಅಂಡ್ ಸೈಜಸ್ ಹೇಳಿ ಸೈಜಸ್ ಅಲ್ಲಿ ಈಗ ಸದ್ಯಕ್ಕೆ 3 ಸೈಜ್ ಇದೆ 200 ಲೀಟರ್ ಇದೆ 500 ಲೀಟರ್ ಇದೆ 1000 ಲೀಟರ್ ಇದೆ 2000 ಲೀಟರ್ ಮೋಲ್ಡ್ ಬರ್ತಾ ಇದೆ ನೆಕ್ಸ್ಟ್ ಮಂತ್ ಬರುತ್ತೆ ಇದು ಎಷ್ಟು ಲೀಟರ್ ಇದು 500 ಇದು 500 ಇದು 1000 ಇದು ಬಿಟ್ಟು ಚಿಕ್ಕದಾದಂತ 200 ಲೀಟರ್ ಕೂಡ ನಿಮ್ಮ ಹತ್ರ ಇದೇ ರೀತಿ ಬರುತ್ತೆ ಬನ್ನಿ ಸ್ವಲ್ಪ ತೋರಿಸ್ಬಿಡೋಣ ಇದು 100 ಲೀಟರ್ ಇದು 100 ಇದು ಹೌದು ಓಹೋ 100 ಮಾಡಿಟ್ಟಿದ್ದೀರಾ ಇದು ವಾಟರ್ ಟ್ಯಾಂಕ್ ಅಲ್ಲ ಬೇರೆ ಪರ್ಪಸ್ ಆಮೇಲೆ ಹೇಳೋಣ ಲಾಸ್ಟ್ ಅಲ್ಲಿ ಹೇಳ್ಬೇಡಣ ಇಲ್ಲೂ ಒಂದು ನಿಮ್ಗೆ ಸರ್ಪ್ರೈಸ್ ಇದೆ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲಿ ಅದು ಕೂಡ ನಿಜವಾಗ್ಲೂ ಒಂದು ಸರ್ಪ್ರೈಸ್ ಏನೇ ಅದ್ರ ಬಗ್ಗೆನೂ ಕೂಡ ಸರ್ ನಮಗೆ ಮಾಹಿತಿ ಕೊಡ್ತಾರೆ ಸೊ 200 ಲೀಟರ್ ಇಲ್ಲ 500 ಲೀಟರ್ 1000 ಲೀಟರ್ 200 ಲೀಟರ್ ಇದೆ ಮತ್ತೆ ಪ್ಲಸ್ 2000 ಮತ್ತೆ ಬರುತ್ತೆ ಅಲ್ಲ ಆದಷ್ಟು ಬೇಗ ಬರುತ್ತೆ ಸೂಪರ್ ಆಗಿ ಹೇಳಿದ್ರೆ ಸೊ ಇದು ವೆರೈಟಿಗಳು ವೀಕ್ಷಕರೇ ಈ ರೀತಿ ವೆರೈಟಿಗಳು ಸಿಗುತ್ತೆ ಅಂತ ಹೇಳ್ಬೋದು ಸರ್ ಇವಾಗ ಕೆಲವೊಂದು ಕ್ವಶನ್ಸ್ಗಳಿದೆ ನನಗೆ ಓಕೆ ನಿಮ್ಮದು ಒಂದು ಸಿಂಗಲ್ ಲೇಯರ ಡಬಲ್ ಲೇಯರ ಟ್ರಿಪಲ್ ಲೇಯರ ನೀವು ಇದು ಸಿಂಗಲ್ ಲೇಯರ್ ಡಬಲ್ ಲೇಯರ್ ಟ್ರಿಪಲ್ ಲೇಯರ್ 4 ಲೇಯರ್ 5 ಲೇಯರ್ 10 ಲೇಯರ್ ವರೆಗೂ ಇದೆ ಆಯ್ತಾ ಈ ಲೇಯರ್ ಕಾನ್ಸೆಪ್ಟ್ ಅನ್ನೋದು ಕೇವಲ ಸೈಕಾಲಜಿ ಯಾವುದು ಒಳ್ಳೇದು ಅಂತ ಕೇಳಬೇಕು ಯಾವುದು ಒಳ್ಳೇದು ಸಿಂಗಲ್ ಲೇಯರ್ ಬೆಸ್ಟ್ ಹೆಂಗೆ ಹೇಳ್ತೀರಾ ಅದು ಸರ್ ನಾನೇ ಹೇಳ್ತೀನಲ್ಲ ಒಂದ್ರ ಮೇಲೆ ಒಂದಿದ್ರೆ 2 ಪ್ರೊಡಕ್ಷನ್ ಯಾಕೆ ಸಿಂಗಲ್ ಲೇಯರ್ ಒಳ್ಳೇದು ಡಬಲ್ ಲೇಯರ್ ಯಾಕೆ ಒಳ್ಳೇದು ಅಂತ ಹೇಳ್ತೀರಾ ಹೇಳ್ಬೇಕು ನೀವು ಅಲ್ಲ ಎರಡು ಲೇಯರ್ ಇರುತ್ತೆ ದಪ್ಪ ನನ್ನ ಪ್ರಕಾರ ದಪ್ಪ ಇರುತ್ತೆ ಅದೇ ಸಿಂಗಲ್ ಲೇಯರ್ ಅಷ್ಟೇ ದಪ್ಪ ಕೊಟ್ರೆ ಇನ್ನೂ ಒಳ್ಳೇದು ಹಾಗಾಗಿ ಯಾಕೆ ಸಿಂಗಲ್ ಲೇಯರ್ ಒಳ್ಳೇದು ಸಿಂಗಲ್ ಲೇಯರ್ ಮೊದಲು ಸಿಂಗಲ್ ಲೇಯರ್ ಅಲ್ಲೇ ಬರ್ತಿದೆ ಯಾಕಂತ ಮೊದಲು ಹೇಳ್ತೀನಿ
ಇದು ಪ್ಲಾಸ್ಟಿಕ್ ಪೌಡರ್ ಫಾರ್ಮರ್ ಇರುತ್ತೆ. ಮೌಲ್ಡಲ್ಲಿ ಹಾಕಿದಾಗ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ ಕೂಡಲೇ ಇಡೀ ಎಲ್ಲ ಒಂದೊಂದು ಮೊಲಿಕ್ಯೂಲ್ ಇದೆಲ್ಲ ಅದ್ರ ಎಡೇಷನ್ ಅಂತ ಹೇಳ್ತೀವಿ, ಜಾಯಿಂಟ್ ಆಗಿರುತ್ತೆ ಒಂದೇ, ಅದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದು ಏನಾಯ್ತು, ಮೊದಲು ಬ್ಲ್ಯಾಕ್ ಟ್ಯಾಂಕ್ ಬರ್ತಿತ್ತು, ಒಳಗಡೆ ನೀರು ಗೊತ್ತಾಗೋದಿಲ್ಲ ಅಂತ 2 ಲೇಯರ್ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, 2 ಲೇಯರ್. ಈಗ ಒಳಗಡೆ ನೋಡಿದ್ರೆ ಲೈಟ್ ಬ್ಲೂ ಕಲರ್, ಲೈಟ್ ಬ್ಲೂ ಮಾಡಿದ್ದೀರಾ? ಅದು ಮೊದಲು ಕೂಡ ಇತ್ತು. ಓಕೆ, 2 ಲೇಯರ್ ಅಲ್ಲಿ ಒಳಗೆ ಲೈಟ್ ಬ್ಲೂ ಇತ್ತು. ಲೈಟ್ ಬ್ಲೂ ಇದ್ರೆ ನೀರು ಎಷ್ಟು ಕ್ಲೀನ್ ಆಗಿದೆ, ಗಲೀಜ್ ಆಗಿದೆ ಅಂತ ಕ್ಲೀನ್ ಆಗಿ ತೋರುತ್ತೆ ಅಂತ 2 ಲೇಯರ್ ಅಂತ ಮಾಡಿದ್ರು. ಹೌದು, ಸಾಧಾರಣ ಒಂದು 20-25 ವರ್ಷ ಹಾಗೆ ನಡೀತು. ಸರಿ. ಆಮೇಲೆ ಒಬ್ಬ ಬುದ್ಧಿವಂತ ಬಂದ, ನಂದು 3 ಲೇಯರ್ ಅಂತ ಮಧ್ಯದಲ್ಲಿ ಮತ್ತೊಂದು ಲೇಯರ್ ಹಾಕಿದ. ಇನ್ನೊಂದು ಲೇಯರ್ ವೆಯ್ಟ್ ಅಷ್ಟೇ. ಈಗ 1000 ಲೀಟರ್ 22 kg ಆದ್ರೆ ಮೊದ್ಲು 22 kg ಹಾಕ್ತಿದ್ರು, ಆಯ್ತಾ? 2 ಲೇಯರ್ ಮಾಡುವಾಗ ಏನ್ ಮಾಡಿದ್ರು, 12-10 kg ಹಾಕಿದ್ರು. ಹೀಗೆ ವೇಟ್ ಅಷ್ಟೇ, ಅದ್ರಲ್ಲೇ ಮಾಡಿರೋ ವೇಟ್ ಅಷ್ಟೇ, ಅದ್ರಲ್ಲಿ ವೇಟ್ ಏನ್ ಜಾಸ್ತಿ ಇಲ್ಲ, ವಾಲ್ ಥಿಕ್ನೆಸ್ ಕೂಡ ಅಷ್ಟೇನೆ. 3 ಲೇಯರ್ ಮಾಡುವಾಗ ಅದನ್ನ ವಾಪಸ್ ಡಿವೈಡ್ ಮಾಡಿದಾನೆ. ವೇಟ್ ಎಷ್ಟು ಅಷ್ಟೇ, 22 kg. 22 kg 3 ಲೇಯರ್ ಅಂತ ಇನ್ನೊಂದು 10 kg ಜಾಸ್ತಿ ಆಗಿಲ್ಲ. ಹಾಗಾದ್ರೆ ಅಡ್ವಾಂಟೇಜ್ ಯಾವ್ದಂತ ಹೇಳ್ತೀನಿ. ಯಾಕೆ ಅಡ್ವಾಂಟೇಜ್? 3 ಲೇಯರ್ ಅಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ಮಾಡುವಾಗ ಮೊದಲಿನ ಲೇಯರು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ್ಮೇಲೆ ನೀವು ಸೆಕೆಂಡ್ ಲೇಯರ್ ಏನಾಗ್ತೀರಾ, ಪೌಡರ್ ಹಾಕ್ತೀರಾ. ಹೌದು, ಪೌಡರ್ ಹಾಕಿದ್ಮೇಲೆ ಅದು ಎಡೇಷನ್ ಆಗಬೇಕು ಫಸ್ಟ್ ಲೇಯರ್ ಒಟ್ಟಿಗೆ. ಫಸ್ಟ್ ಲೇಯರ್ ಎಡೇಷನ್ ಆಯ್ತು, ಸರಿಯಾಗಿ ಆಯ್ತು, ಪುಣ್ಯ. ಸೆಕೆಂಡ್ ಲೇಯರ್ 3ನೇ ಲೇಯರ್ ಹಾಕ್ತೀರಾ. 3ನೇ ಲೇಯರ್ ಇದು ಮೆಲ್ಟ್ ಆಗಿರುತ್ತೆ, ಇದು ಪೌಡರ್ ಇರುತ್ತೆ. ಅದು ಯಾವ ರೀತಿ ಮೆತ್ಕೊಳ್ಳುತ್ತೆ, ಏನಾಗುತ್ತೆ ಗೊತ್ತಾಗೋದಿಲ್ಲ. ಮತ್ತೆ ಫಸ್ಟ್ ಲೇಯರ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರುತ್ತೆ, ಸೆಕೆಂಡ್ ಲೇಯರ್ ಇದು ಬೇರೆ ಇರುತ್ತೆ. ಯಾಕಂತ ಆಮೇಲೆ ಹೇಳ್ತೀನಿ, ಮಾತಾಡೋಣ. ಸೆಕೆಂಡ್ ಲೇಯರ್ ಬ್ಲ್ಯಾಕ್ ಕಲರ್ ಹಾಕ್ತಾರೆ, ಆಮೇಲೆ ವಾಪಸ್ ಬೇರೆ ಕಲರ್ ಬ್ಲೂ ಕಲರ್ ಹಾಕ್ತಾರೆ. ಹೀಗೆ ಎಲ್ಲ ಚೌಚೌಚಾಗುತ್ತೆ. ಸ್ಟ್ರೆಂತ್ ನಮ್ಗೆ ಒಂದು ಕೇವಲ ಮಾನಸಿಕ ಮಾತ್ರ. ಮಾನಸಿಕವಾಗಿ ನಮ್ಗೆ ಸ್ಟ್ರೆಂತ್. ನಾವಾಗ ಈ ಟ್ಯಾಂಕ್ ಅನ್ನು ಮಾಡಿರೋದು 2 ಲೇಯರ್ ಅಲ್ಲಿ ಮಾತ್ರ, 3 ಲೇಯರ್ ಹೋಗ್ಲಿಲ್ಲ. ಯಾಕಂತ ಹೇಳಿ ಒಳಗಡೆ ಸ್ವಲ್ಪ ಕ್ಲೀನ್ ನೋಡ್ಲಿಕ್ಕೆ ಬೇಕಂತ ಸೆಕೆಂಡ್ ಲೇಯರ್ ಹಾಕಿದ್ದು. ಇಲ್ಲ ಅಂದ್ರೆ ಫಸ್ಟ್ ಒಂದು ಸಿಂಗಲ್ ಲೇಯರ್ ನೀವು ಪ್ರಿಪೇರ್ ಮಾಡೋ ಸಿಂಗಲ್ ಲೇಯರ್, ಆದ್ರೆ ಒಳಗಡೆ ಕ್ಲೀನ್ನೆಸ್ ಗೊತ್ತಾಗ್ಲಿ ಹೌದು ಅನ್ನೋ ಕಾರಣಕ್ಕೆ ಇವರು ಈ ರೀತಿ 2ನೇ ಲೇಯರ್ ಅನ್ನ ತಗೊಂಡಿದ್ದೀರಾ. ನೀವು ಪ್ರಿಪೇರ್ ಮಾಡೋದು ಸಿಂಗಲ್ ಲೇಯರ್. ನಾನು ಪ್ರಿಫರ್ ಮಾಡೋದು ಸಿಂಗಲ್ ಲೇಯರ್ ಟೆಕ್ನಿಕಲಿ. ಅಂಡ್ ಸರ್ ಒಂದು ಹೇಳಿದ್ರು, 2ನೇ ಲೇಯರ್ 3ನೇ ಲೇಯರ್ ಹಾಕಿದ್ರೆ ಇರೋದು ಮಾತ್ರ ವೇಟ್ ಅಷ್ಟೇ. ಅಷ್ಟೇನೆ. ಸೊ ಅದರ ಜೊತೆ ಕಲಬೆರಕೆ ಕೂಡ ಆಗುತ್ತೆ. ಯಾಕಂತಂದ್ರೆ ಸೆಂಟರ್ ಲೇಯರ್ ನೀರಿಗೆ ಟಚ್ ಆಗೋದಿಲ್ಲ. ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಸೆಂಟರ್ ಲೇಯರ್ಗೆ ಗುಣಮಟ್ಟ ಕಮ್ಮಿ ರಾಜಿ ಮಾಡ್ತಾರೆ. ಯಾಕಂದ್ರೆ ರೀಪ್ರೊಸೆಸ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಹೌದು, ಪ್ಲಾಸ್ಟಿಕ್ ಅಲ್ಲಿ ರೀಪ್ರೊಸೆಸಿಂಗ್ ತುಂಬಾ ನಡೀತಾನೆ ಇದೆ. ರೀಪ್ರೊಸೆಸ್ ಮೆಟೀರಿಯಲ್ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಇದೀಗ ನಮ್ದು ರಾ ಮೆಟೀರಿಯಲ್ ಕೆಜಿಗೆ 105 ರೂಪಾಯಿಂದ 110 ರೂಪಾಯಿ ಇದೆ. ಸರಿ. ಅದೇ ರೀಪ್ರೊಸೆಸ್ ಮೆಟೀರಿಯಲ್ ನಿಮ್ಗೆ 70 ರಿಂದ 80 ರೂಪಾಯಿ ಸಿಗುತ್ತೆ. ಅರ್ಧ ರೇಟಿಗೆ. ಅರ್ಧ ರೇಟ್ಗಿಂತ ಸ್ವಲ್ಪ ಜಾಸ್ತಿನೇ, ಸ್ವಲ್ಪ ಜಾಸ್ತಿ. ಬಟ್ ಆದ್ರೆ ಅದು ರೀಯೂಸ್ಡ್. ಒಂದು ಗುಣಮಟ್ಟ ಕಡಿಮೆ ಇರುತ್ತೆ. ಸರಿ. ಆವಾಗ ಹೇಳಿದ್ನಲ್ಲ ಲೀಚಿಂಗ್ ಆಗುತ್ತೆ ಅಂತ, ಅದು ಮಧ್ಯದಲ್ಲಿ ಇರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಆ ಕಡೆಯಿಂದ ವಾಪಸ್ ವರ್ಜಿನ್ ಹಾಕುವ ಪ್ರಯತ್ನ ಕೆಲವರು ಮಾಡ್ತಾರೆ, ಕೆಲವರು ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅದು ನನ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ ಕ್ವಾಲಿಟಿ. ಖಂಡಿತ ಆಗುತ್ತೆ. ನೀವು ಮಾಡೋದಿಲ್ಲ ಅಂತೀರಾ? ನಾವು 100%. ಅದಕ್ಕೆ ನಾವು ಬಿಂದಾಸ್ ಆಗಿ ಹೇಳ್ತೀವಿ, ರೇಟ್ ಕಮ್ಮಿ ಇದ್ರೆ ನೀವು ಅವ್ರ ಹತ್ರ ತಗೊಳ್ರಿ. ನಾವಿಲ್ಲ, ಕ್ವಾಲಿಟಿ ಬೇಕು, ಇನೋವೇಷನ್ ಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ರಾಜಾರಾಮ್ ಪಾಲಿಮರ್ಸ್ಗೆ ಪರ್ಚೇಸಸ್ ಅನ್ನ ಮಾಡಬಹುದು. ನೀವ್ ಹೇಳಿದ್ರಿ ಇದು ಮಲ್ಟಿಪರ್ಪಸ್ ಟ್ಯಾಂಕ್ ಅಂತ. ನಾನು ನಿಮ್ಗೆ ಬರೀ ನೀರ್ ಬಗ್ಗೆನೇ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಅಪಾರ್ಟ್ ಫ್ರಮ್ ವಾಟರ್ ಏನೇನಕ್ಕೆ ತಗೊಂಡೋಗಿದ್ದಾರೆ? ಈಗ ನೋಡಿ, ನಮ್ಮಲ್ಲಿ ನಾವೇ ಮೊದಲು ನಮ್ಮ ಗೋಶಾಲೆಗೆ ಯೂಸ್ ಮಾಡ್ತಿದ್ವಿ. ಗೋಶಾಲೆಗೆ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಹೈಡ್ರೋಫೋನಿಕ್ಸ್ನಲ್ಲಿ ದನಗಳಿಗೆ ಮೇವನ್ನು ಬೆಳೆಸ್ತಿದ್ವಿ. ಹೈಡ್ರೋಫೋನಿಕ್ಸ್ ಅಲ್ಲಿ ನಾವು ಅದಕ್ಕೆ ಜೋಳದ ಬೀಜವನ್ನು ತಂದಿದ್ವಿ. ಸರಿ. ಜೋಳದ ಬೀಜ ತಂದಾಗ ನಾವು ದಿನಕ್ಕೆ ಒಂದು 25-30 kg ಜೋಳ ಹಾಕೊಂಡು ಅದರಲ್ಲಿ 10 ದಿನದಲ್ಲಿ ಗಿಡ ಆಗಿ ಬೆಳೀತದೆ ಹೈಡ್ರೋಫೋನಿಕ್ಸ್ ನಲ್ಲಿ. ಅದನ್ನ ದನಗಳಿಗೆ ಹಾಕುವಂಥದ್ದು. ಇಲ್ಲಿ ಹಸಿರು ಮೇವು ಯಾವುದು ಸಿಗ್ತಾ ಇರಲಿಲ್ಲ. ಆವಾಗ ನಾವು ಕಲ್ಗಟ್ಟಿಗೆ ಧಾರವಾಡದಿಂದ ನಾವು ಜೋಳದವನ್ನು ತಗೊಂಡ್ ಬಂದಿದ್ವಿ. 5 ಟನ್ ಜೋಳ ಇತ್ತು. ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಏನ್ ಮಾಡೋದು ಅಂತ, ಇಲಿಗಳ ಕಾಟ ಇತ್ತು. ಅದಕ್ಕೆ ನಾವು ಈ ಟ್ಯಾಂಕ್ ಅನ್ನು ಯೂಸ್ ಮಾಡ್ತೀವಿ ಶೇಖರಣೆ ಮಾಡ್ಲಿಕ್ಕೆ. ಇದರಲ್ಲಿ ಸಾಧಾರಣ 1000 ಲೀಟರ್ ಅಲ್ಲಿ ಸಾಧಾರಣ 800 kg ಜೋಳದ ಬೀಜ ಹಿಡಿತದೆ. ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ನಾವು ಇದು ಹಾಕಿ ನಾವು ಇದಕ್ಕೆ ಏರ್ ಟೈಟ್ ಮಾಡಿ ಬಿಟ್ಟಿದ್ದೇವೆ. ಟೇಪ್ ಹಾಕಿ ಬಿಟ್ರು ಕೂಡ ಏರ್ ಟೈಟ್ ಆಯ್ತು. ಏರ್ ಟೈಟ್ ಆದ ನಂತರ ಅದು ಬೀಜದ ವಾಸನೆಯನ್ನು ಹೊರಗೆ ಬರೋದಿಲ್ಲ. ನಾವು ಸಾಧಾರಣ 8 ಡ್ರಮ್ ಅಲ್ಲಿ ಜೋಳವನ್ನು ಶೇಖರಣೆ ಮಾಡಿ ಇಟ್ಟಿದ್ವಿ. ಒಂದು ಡ್ರಮ್ ಖಾಲಿ ಆದ್ರೆ ಮತ್ತೊಂದು ಡ್ರಮ್ ಓಪನ್ ಮಾಡ್ತೀವಿ, ಅದ್ರ ಜೋಳ ಯೂಸ್ ಮಾಡ್ತಾ ಹೋಗ್ತೀವಿ. ನಿಮ್ ಪ್ರಕಾರ ಇದನ್ನ
ಈ ರೀತಿನೂ ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ ಮಾಡಿ ನಂತರ ರೈತರಿಗೆ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವರು ಮಾಡ್ತಾ ಇದ್ದಾರೆ. ಕೆಲವರು ಅಕ್ಕಿ ಸ್ಟೋರ್ ಮಾಡ್ತಾರೆ, ಬೇರೆ ಬೇರೆ ರಾಗಿ ಈ ರೀತಿ ಎಲ್ಲ ಸ್ಟೋರ್ ಮಾಡ್ತಾರೆ. ಸಾಧಾರಣ ಒಂದು ಕಣಜ ಇದ್ದಾಗೆ. ಕಣಜ, ಆ ಕಣಜ ನೋಡ್ಲಿಕ್ಕೆ ಕೂಡ ಕಣಜ ಹಾಗೆ ತೋರಿಸ್ತದೆ. ಸರಿಯಾಗಿ ಮೇಲೆ ಒಂದು ಪಿರಮಿಡ್ ಕೂಡ ಚೆನ್ನಾಗಿ ಮಾಡಿದೀರ. ಸಣ್ಣ 200 ಲೀಟರ್ ಅಲ್ಲ, ಜೀವಾಮೃತ ಮಾಡಿ ತಗೊಂಡು ಹೋಗ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಜೀವಾಮೃತ ಅಂತ ಮಾಡ್ತಾರೆ. ಜೀವಾಮೃತ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಆಗುತ್ತೆ. ಇದು ಬಿಲ್ಡಿಂಗ್ ಇದ್ರಲ್ಲೆಲ್ಲ ಬರೋದಿಲ್ಲ. ಹೌದು, ಜೀವಾಮೃತಕ್ಕೆ ಅದನ್ನ ಮಾಡ್ಲಿಕ್ಕೆ ಅದನ್ನು ಉಪಯೋಗ ಯೂಸ್ ಮಾಡ್ತಾರೆ. ಹಾಗೆ ನಮ್ಮ ಉಪ್ಪಿನಕಾಯಿ ಇಂಡಸ್ಟ್ರಿ ಒಂದಿದೆ ಇಲ್ಲಿ. ಅವರು ಅಂದ್ರೆ ಮಾವಿನ ಮಿಡಿ ಇದೆಯಲ್ಲ, ಅದು ವರ್ಷಕ್ಕೊಮ್ಮೆ ಬರುವಂತದ್ದು. ಅದು ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಉಪ್ಪು ನೀರಲ್ಲಿ ಹಾಕಿ ಇಡ್ಲಿಕ್ಕೆ ಅವರು ಇದೇ ರೀತಿ 200 ಲೀಟರ್ ಟ್ಯಾಂಕ್ ಅಲ್ಲಿ 500 ಲೀಟರ್ ಟ್ಯಾಂಕ್ ಅಲ್ಲಿ ಹಾಕಿ ಅದನ್ನು ಮುಚ್ಚಿ ಇಟ್ಬಿಟ್ರು. ಇದು ಫುಡ್ ಗ್ರೇಡ್ ಆಗಿರೋದ್ರಿಂದ ಏನಾಗುದಿಲ್ಲ. ಅವರಿಗೆ ಯಾವಾಗ ಉಪ್ಪಿನಕಾಯಿ ಮಾಡಬೇಕು ಆಗ ಮಾವಿನ ಮಿಡಿಯನ್ನು ತಗೊಳ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ. ಈಸಿ, ಕ್ಲೀನ್ ಮಾಡ್ಲಿಕ್ಕೆ ಈಸಿ. ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅವ್ರು ತಗೊಂಡು ಹೋಗಿದ್ರು ಅವರು ಫಾರ್ಮುಲೇಷನ್ ಮಾಡ್ಲಿಕ್ಕೆ. ಯಾಕಂದ್ರೆ ಕ್ಲೀನಿಂಗ್ ಈಸಿ ಆಗುತ್ತೆ ಅಂತ, ಟ್ಯಾಂಕ್ ಕ್ಲೀನಿಂಗ್ ತೆಗೆದು ಕ್ಲೀನ್ ಮಾಡಬಹುದು. ಮತ್ತೊಂದು ಫುಡ್ ಇಂಡಸ್ಟ್ರಿ ಅವ್ರು ತಗೊಂಡು ಹೋಗಿದ್ದಾರೆ. ಅವ್ರು ನಮ್ಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಒಂದು ಅಲ್ಯೂಮಿನಿಯಂ ಇಂಡಸ್ಟ್ರಿ ಅವ್ರು ತಗೊಂಡು ಹೋದ್ರು. ಮತ್ತೆ ಹಾಸ್ಟೆಲ್ ನಲ್ಲಿ ಎಲ್ಲ ಗ್ರೇನ್ಸ್ ಎಲ್ಲ ಹಾಕಿ ಇಡ್ಲಿಕ್ಕೆ, ಅಕ್ಕಿ ಬೇರೆ ಬೇರೆ ದವಸ ಧಾನ್ಯಗಳನ್ನು ಹಾಕಿ ಇಡ್ಲಿಕ್ಕೆ ಅದು ಕೂಡ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಮಲ್ಟಿಪರ್ಪಸ್ ಅಂತ. ಅದಕ್ಕಿಂತ ಲೇಟೆಸ್ಟ್ ಆಗಿ ಒಬ್ರು ಈ ಶಾಮಿಯಾನೆಲ್ಲ ಇಡ್ತಾರಲ್ಲ, ಹೌದು, ಅವ್ರದ್ದು ಶಾಮಿಯಾನ ಬೇರೆ ಬೇರೆ ಕಡೆ ಫಂಕ್ಷನ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ನೆಲದ ಮೇಲೆ ಬಿದ್ದಿರುತ್ತೆ, ಏನಾದ್ರು ಇಲಿಗಳು ತಿನ್ನೋದು ಜಾಸ್ತಿ. ದೊಡ್ಡ ಟ್ಯಾಂಕ್ ಹೋಗಿ ಅವ್ರದ್ದು ಏನೆಲ್ಲ ಶಾಮಿಯಾನ ಇದೆ ಒಳಗೆ ಹಾಕಿಕೊಂಡು ಲಾಕ್ ಮಾಡಿ ಬಿಟ್ಟು ಸ್ಟೋರೇಜ್ ಇದಿರ್ತಾರೆ, ಸ್ಟೋರೇಜ್ ತರ. ಯಾಕಂದ್ರೆ ಅವ್ರಿಗೆ ಇಲಿಗಳ ಕಾಟ ಇಲ್ಲ. ಅದಕ್ಕೆ ಬೆಸ್ಟ್ ಅಲ್ವಾ ಸರ್ ಇದು? ನಮಗೂ ಕೂಡ ಆಶ್ಚರ್ಯ, ಯೂಸ್ ಮಾಡ್ತಾ ಇದ್ದಾರೆ ಅಂತ. ಇದು ನಮ್ಮ ಇಮ್ಯಾಜಿನೇಷನ್ ಜನರ ಇಮ್ಯಾಜಿನೇಷನ್. ನೀವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಿ, ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ನಿಮ್ಗೊಂದು ಸ್ಟೋರೇಜ್ ಬೇಕು, ಕಡಿಮೆ ರೇಟಲ್ಲಿ ಇರಬೇಕು, ಕ್ವಾಲಿಟಿ ಬರಬೇಕು, ಈಸಿ ಆಕ್ಸೆಸಿಬಿಲಿಟಿ ಇರಬೇಕು ಅಂತಂದ್ರೆ ನೀವು ಇದನ್ನ ಯಾವುದೇ ರೀತಿಯ ಪರ್ಪಸ್ಗೂ ಕೂಡ ಯೂಸ್ ಮಾಡಬಹುದು. ಸರ್, ಇವಾಗ ನಿಮ್ಮ ಹತ್ರ ಹೇಗೆ ಪರ್ಚೇಸ್ ಮಾಡೋದು ಇನ್ನು ಸ್ವಲ್ಪ ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಫ್ಯೂಚರ್ ಪ್ರಾಡಕ್ಟ್ ಅನ್ನ ತೋರಿಸ್ಬಿಡೋಣ. ಏನನ್ನ ಒಂದು ಲಾಂಚ್ ಮಾಡ್ಬೇಕಂತ ಇದ್ದೀರಾ? ಆಕ್ಚುಲಿ ಇದು ಅನ್ಪ್ರಿಪೇರ್ಡ್, ನನಗೂ ಗೊತ್ತಿರಲಿಲ್ಲ, ಸರ್ ಕೂಡ ಹೇಳಿರ್ಲಿಲ್ಲ. ಆದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಪ್ರೆಸೆಂಟೇಷನ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ತೋರಿಸ್ಬಿಡೋಣ. ಇಲ್ಲಿ ನೋಡಿ, ಇದೇ ಆ ನೆಕ್ಸ್ಟ್ ಪ್ರಾಡಕ್ಟ್. ಹೆಸರೇನಿದ್ರದ್ದು? ಇದಕ್ಕೆ ನಾವು ಸನ್ರೈಸ್ ಬ್ರ್ಯಾಂಡ್ ಹಾಗೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಸೆಕೆಂಡ್ ಬ್ರ್ಯಾಂಡ್ ಕೊಡ್ತೇವೆ. ಅದು ಫಾರ್ ಎಕ್ಸಾಂಪಲ್ ಇದಕ್ಕೆ ಸನ್ರೈಸ್ ಐಕಾನ್ ಅಂತ ಹೇಳ್ತೀವಿ. ಇದು ಸನ್ರೈಸ್ ಐಕಾನ್. ಇದು ಸನ್ರೈಸ್ ನರ್ಚರ್ ಅಂತ. ನರ್ಚರ್ ಅಂತ ಹೇಳಿದ್ರೆ ನೇಚರ್ ಒಟ್ಟಿಗೆ ಪಕ್ಕದಲ್ಲಿರುವಂತ ನರ್ಚರಿಂಗ್ ಅಂತ ಹೇಳಿದ್ರೆ ಬೆಳೆಸುವುದು. ನರ್ಚರಿಂಗ್ ಅಂದ್ರೆ ನಮ್ಮನ್ನ ಆರೈಕೆ ಮಾಡೋದು. ಸರಿ. ಸೊ ಇದು ನಮ್ಮ ನೇಚರ್ ಅನ್ನ ಆರೈಕೆ ಮಾಡುತ್ತೆ, ನಮ್ಮನ್ನ ಆರೈಕೆ ಮಾಡುತ್ತೆ. ಇದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸಲೇಬೇಕು. ಹಿಂದ್ಗಡೆ ತೋರಿಸಿ ಬನ್ನಿ, ನಮ್ಮ ವೀಕ್ಷಕರಿಗೆ ತೋರಿಸಿ. ಇದು ಬೇಸ್ ಮಾಡೆಲ್. ಕೆಳಗಡೆ ತೋರಿಸಿ. ಸೊ ಬೇಸ್ ಇದೆಲ್ಲ ಅದರದ ಲೆಗ್ಸ್ ಅಲ್ಲ ಸರ್? ಎಕ್ಸ್ಪ್ಲೇನ್ ಮಾಡಿ ಸರ್, ನೀವು ಹೇಳಿ ನನಗೆ. ನೋಡಿ, ನಾವು ಇದನ್ನ ಪರ್ಪಸ್ಫುಲಿ ಡಿಸೈನ್ ಮಾಡಿರುವಂತದ್ದು ರೂಫ್ ಟಾಪ್ ಗಾರ್ಡನಿಂಗ್. ರೂಫ್ ಟಾಪ್ ಎಸ್ಪೆಷಲಿ ಏನಾಗ್ತಾ ಇದೆ ಅಂದ್ರೆ ಸಿಟೀಸ್ ಅಲ್ಲಿ ತಮ್ಮದೇ ಆದಂತ ಕಿಚನ್ ಗಾರ್ಡನ್ ಮಾಡ್ತಾ ಇದ್ದಾರೆ ಈಗ. ಹೌದು, ಅದೊಂದು ಸ್ವಲ್ಪ ಟ್ರೆಂಡ್ ಬೆಳೀತಾ ಇದೆ. ಹೌದು, ಅದರಲ್ಲಿ ಗ್ರೋ ಬ್ಯಾಗ್ಸ್ ಅಂತೆಲ್ಲ ಮಾಡ್ತಾರೆ, ಬೇರೆ ಬೇರೆ ಬ್ಯಾಗ್ ಅಲ್ಲಿ. ಆವಾಗ ಅವರಿಗೆ ಅಲ್ಲಿ ನೀಟಾಗಿ ಇಟ್ಕೊಳ್ಳಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಹೌದು ಹೌದು ಹೌದು. ಅದು ನಮ್ಗೊಬ್ರು ಕ್ವೆರಿ ಮಾಡಿದ್ರು, ನೀವು ಒಂದು ಟ್ಯಾಂಕ್ ಮಾಡಿ ಕೆಳಗಡೆ ಲೆಗ್ಸ್ ಕೊಡ್ಬೇಕು, ಅದು ನೀರು ಡ್ಯಾಂಪರಿಂಗ್ ಆಗುತ್ತೆ ಟೆರೆಸ್ ಮೇಲೆ, ಗ್ಯಾಪ್ ಕೊಡಿ, ಏರ್ ಗ್ಯಾಪ್ ಕೊಡಿ ಸ್ವಲ್ಪ, ಮತ್ತೆ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗುವಷ್ಟು ಒಂದು ಲೆಗ್ಸ್ ಕೊಡಿ ಅಂತ ಹೇಳಿದ್ರು. ಲೆಗ್ಸ್ ಕೊಡಿ. ಇದೀಗ 4 ಇಂಚು ಲೆಗ್ ಇದೆ, ಆಯ್ತಾ, 4 ಇಂಚು ಉದ್ದಿದೆ. ಅದು ನಾವು ನೀರ್ ಇಟ್ಟಾಗ ಏನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ, ಲೆಗ್ ಕೊಟ್ಟಾಗ ಇಲ್ಲಿ ನಮ್ಗೆ ಸ್ಟ್ರೆಂತ್ ಕೊಡ್ಬೇಕಾಗತ್ತೆ, ಅದು ಚಾಲೆಂಜ್. ಇಲ್ಲ ಅಂದ್ರೆ ಇದ್ರ ಥಿಕ್ನೆಸ್ ಕಮ್ಮಿ ಮಾಡ್ಬೋದು. ನೀವು ಡೈರೆಕ್ಟ್ ನೆಲದ ಮೇಲೆ ಇಟ್ರೆ ಇಷ್ಟು ಹೆವಿ ಕೊಡ್ಬೇಕಂತ ಇಲ್ಲ, ಸ್ವಲ್ಪ ಹೆವಿ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಲೆಗ್ಸ್ ಮೇಲೆ ಇಡುವಂತ. ಅದೇ ಅಡ್ವಾಂಟೇಜ್ ಏನು, ನಿಮ್ಗೆ ಫ್ಲೋರ್ ಡ್ಯಾಂಪರಿಂಗ್ ಆಗೋದಿಲ್ಲ. ಹೌದು, ಡ್ಯಾಂಪರಿಂಗ್ ಆಗೋದಿಲ್ಲ, ಮತ್ತೆ ಕ್ಲೀನ್ ಆಗಿ ಇಡಬಹುದು. ಕ್ಲೀನ್ ಆಗಿ ಇಟ್ಟಾಗ ನಿಮ್ಗೆ ಬೇಕಾದಷ್ಟು ನೀವು ಅಗ್ರಿಕಲ್ಚರ್ ಮಾಡ್ಕೋಬಹುದು. ಕಿಚನ್ ಗಾರ್ಡನಿಂಗ್, ಕಿಚನ್ ನಮ್ದು ಒಬ್ರು ಕಸ್ಟಮರ್ ಇದಲ್ಲ ಬೇರೆ ಒಂದು ಟ್ಯಾಂಕ್ ಯೂಸ್ ಮಾಡ್ಕೊಂಡು ಮನೆ ಮೇಲೆ ಮರವನ್ನ ಬೆಳೆಸಿದ್ದಾರೆ. ಮರನ ಬೆಳೆಸಿದ್ದಾರೆ, ಲಿಂಬೆ ಹಣ್ಣಿನ ಮರ. ಹೌದಾ? ಮನೆ ಮೇಲೆ ದೊಡ್ಡ ಮರ ಆಗಿ ಬೆಳೆಸಿದ್ದಾರೆ. ನಾನು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಫ್ಲಾಟ್ ಸರ್ಫೇಸ್ ಅನ್ನ ನೀವು ಟೆರೆಸ್ ಮೇಲೆ ಇಡಬೇಡಿ. ಯಾಕಂತಂದ್ರೆ ಅದ್ರೊಳಗಡೆ ನೀರು ಸೇರ್ಕೊಳ್ಳುತ್ತೆ. ಟೈಲ್ಸ್ ಹಾಕಿ ಹಾಕ್ದೇರಿ ಅದು ನೀರು ಒಳಗಡೆ ಹೋಗ್ಬಿಟ್ಟು ಡ್ಯಾಂಪ್ನೆಸ್ ಉಂಟಾಗ್ಬಿಡುತ್ತೆ, ರೂಫ್ ಹಾಳಾಗುತ್ತೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ತಾರ್ಪಾಲ್ ಹಾಕಿ, ತಾರ್ಪಾಲ್ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಬೆಳೀರಿ ಅಂತ ಹೇಳ್ತಿರ್ತೀನಿ. ಇನ್ನು ಅದ್ರ ಅಗತ್ಯನೂ ಇಲ್ಲ. ಬನ್ನಿ, ನರ್ಚರ್ದೊಂದು ಟ್ಯಾಂಕ್ ತಗೊಂಡೋಗಿ ಇಡಿ ಸರ್, ಇಲ್ಲಿ ಆರಾಮವಾಗಿ ಬೆಳ್ಕೊಂಬೋದು. ನೋಡಿ ಎಷ್ಟು ಸ್ಟ್ರೆಂತ್ ಇದೆಯಾ ನೋಡಿ, ನಾನು ನಿಂತ್ಕೊಳ್ಳ. ಸೊ ವೀಕ್ಷಕರೇ ನೋಡಿ, ಆಕ್ಚುಲಿ ನೀವು ಮಣ್ಣು ಹಾಕಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ವೆಯ್ಟ್ ಸ್ಪ್ರೆಡ್ ಆಗುತ್ತೆ. ನೋಡಿ ತೋರಿಸಿಲಿ, ನಾನು ಕಾಲು ತೋರಿಸಿಲಿ ಕೆಳಗಡೆ. ನಾನು ಇಲ್ಲಿ ಬೇಕಾದ್ರೆ ಇದ್ರ ಮೇಲೆ ಇದು ಮಾಡ್ತೀನಿ. ಎಷ್ಟು ಗಟ್ಟಿಯಾಗಿದೆ ಇದು ಅಂತಂದ್ರೆ
ಜಂಪ್ ಮಾಡ್ಲಿ, ಏನು ತೊಂದರೆ ಇಲ್ಲ. ಸರ್ ಇದರ ಅಗಲ ಎಷ್ಟು ಬರುತ್ತೆ? ಇದು 4 ಫೀಟ್ ಬೈ 4 ಫೀಟ್ ಇದೆ. 4x4 ಹೈಟ್ 1 ಫೀಟ್ ಇದೆ. 4x4x1 ಫೀಟ್ ಡೆಪ್ತ್. ಸಾಕಾಗತ್ತೆ ನಿಮ್ಗೆ ಸಣ್ಣ ಗಿಡಗಳನ್ನ ನೆಡ್ಲಿಕ್ಕೆ, ಬೇರ್ ಹೋಗ್ಲಿಕ್ಕೆ ಸಾಕಾಗತ್ತೆ. ಸಾಕಂತೀರಾ? ಮತ್ತೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ನೀರು ಔಟ್ಲೆಟ್ ಮಾಡ್ಕೊಳ್ಳಿ, ಹೊಟ್ಟೆ ಮಾಡ್ಕೋಬಹುದು, ಹೋಲ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ಸೈಡ್ ಬೇಕಾದ್ರೂ ಆ ಸೈಡ್ ಹೋಲ್ ಮಾಡ್ಕೊಳ್ಳಿ. ಎಷ್ಟು ಕಲರ್ ಸಿಗ್ತಾ ಇದೆ ನಮಗೆ ಇದರಲ್ಲಿ ಬ್ಲಾಕ್ ಇದೆ, ಆರೆಂಜ್ ಇದೆ, ವೈಟ್ ಇದೆ, ಮತ್ತೊಂದು ಮಣ್ಣಿನ ಕಲರ್ ಬೀಜ್ ಕಲರ್ ಇದೆ. ಬನ್ನಿ ಇದು ಆರೆಂಜ್, ವೈಟ್, ಇದು ವೈಟ್, ಇದು ಬೀಜ್ ಕಲರ್, ಬೇಜ್ ಕಲರ್, ಮತ್ತೊಂದು ಬ್ಲಾಕ್ ಇದೆ. ಹೌದು. ಸೊ ವೀಕ್ಷಕರೇ ಒಂದು ಡೆಮೋ ಕೂಡ ಮಾಡಿಟ್ಟಿದ್ದಾರೆ ಸರ್, ಬನ್ನಿ ಸರ್ ತೋರ್ಸೋಣ. ಸೊ ವೀಕ್ಷಕರೇ ನೋಡಿ, ನಿಮ್ಮ ಟೆರಸ್ ಅಲ್ಲಿ ಈ ರೀತಿಯಲ್ಲಿ ಮಣ್ಣನ್ನ ತುಂಬಿಸ್ಬಿಟ್ಟು ಆರಾಮಾಗಿ ಗಿಡಗಳನ್ನ ನೆಡ್ಕೋಬಹುದು. ಸರ್ ನೀವ್ ಹೇಳಿದ್ರಿ ನಿಂಬೆ ಗಿಡ ಅವೆಲ್ಲ ನೆಡಿಬೋದಾ ಇದ್ರಲ್ಲಿ ಆಗ್ಲಿಕ್ಕಿಲ್ಲ. ಇದರಲ್ಲಿ ಯಾಕಂತ ನೋಡಿ, ಮರ ಬೆಳಿಬೇಕಿದ್ರೆ ಬೇರ್ ಹೋಗ್ಬೇಕು. ಹೌದು. ಈಗ ನಾವಿದು ಐಕಾನ್ ಟ್ಯಾಂಕ್ ನೋಡಿದ್ರಲ್ಲ, ಒಬ್ರು 500 ಲೀಟರ್ ಟ್ಯಾಂಕ್ ತಗೊಂಡು ಹೋದ್ರು. ಆ 500 ಲೀಟರ್ ಅದರಲ್ಲಿ ಮಣ್ಣು ತುಂಬಿಸಿ ಬೆಳೆಸಿದ್ರು. ಯಾಕಂದ್ರೆ ಬೇರು ಕೆಳಗಡೆ ಹೋಗ್ಬೇಕು. ಇದ್ರಲ್ಲಿ ಯಾವ್ಯಾವ ಗಿಡ ನೆಡಬಹುದು ನಾವು? ಇದರಲ್ಲಿ ನಿಮ್ದು ಕಿಚನ್ ಗಾರ್ಡನ್ ಎಲ್ಲ ಮಾಡಬಹುದು. ಕಿಚನ್ ಅಲ್ಲಿ ನಿಮ್ಗೆ ಏನಿದೆ, ಬೇರೆ ಏನು ಹೆಚ್ಚು ಬೇಕಾಗೋದಿಲ್ಲ. ಬೇರು 1 ಫೀಟ್ ವರೆಗೆ ಬರ್ತೆ ಸಾಕು. ಕಿಚನ್ ಅಲ್ಲಿ ಏನ್ ಮನೆಗೆ ಏನೆಲ್ಲ ಬೇಕು, ತರಕಾರಿ ಎಲ್ಲ ಇಲ್ಲೇ ಬೆಳೆಸ್ಕೋಬಹುದು ಅಂತ ಹೇಳ್ತೀರಾ. ಸರ್ ಹೇಳಿದ್ರು ಮರಗಳನ್ನ ಬೆಳಿಬಹುದು, ಅದು ಕೂಡ ಆಪ್ಷನ್ಸ್ ಇದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ಹಾಫ್ ಟ್ಯಾಂಕ್. ಸೊ ಇದೇನ್ ಸರ್, ಇದು ಚಿಕ್ಕದಾಗಿದೆ, ಇಲ್ಲೇ ಬನ್ನಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಇದು ಕೂಡ ಅದರಲ್ಲೇ ರೀತಿ ನಮ್ದು ಹಾರಿಜಾಂಟಲ್ ಟ್ಯಾಂಕ್ ಇದೆಯಲ್ಲ. ಹೌದು, ನಾವು ಹಾರಿಜಾಂಟಲ್ ಟ್ಯಾಂಕ್ ಮಾಡಿದ್ದೀವಿ, ಅಲೈನ್ ಟ್ಯಾಂಕ್ ಅಂತ. ಅದು ಕೂಡ ನಾವು ಕರ್ನಾಟಕದಲ್ಲಿ ಪ್ರಥಮವಾಗಿ ಮಾಡಿದ್ದು. ಇದು ಕೂಡ ಇದಲ್ಲ, ಅಲೈನ್ ಟ್ಯಾಂಕ್ ಅಂತ ಅಲ್ಲಿದೆ ನೋಡಿ, ಅದನ್ನು ತೋರ್ಸೋಣ ಇರಿ ಸರ್, ತೋರ್ಸೋಣ. ಅದು ಕೂಡ ಹಾರಿಜಾಂಟಲ್ ಟ್ಯಾಂಕ್. ಅದರದ್ದು ಹಾಫ್ ಸೈಜ್ ಇದು ಹಾಫ್ ಸೈಜ್. ಹೌದು, ಇದೀಗ 100 ಲೀಟರ್ ಇದೆ, ಅರ್ಧ ಭಾಗ. ಓಕೆ, ಆಮೇಲೆ ಮರ ಬೆಳೆಸಿದ್ರಲ್ಲ ಅದು ತೋರ್ಸೋಣ ಬನ್ನಿ. ಇದರಲ್ಲಿ ನಾವು ಖಾಲಿ ಗುಲಾಬಿ ಗಿಡ ಹಾಕಿದ್ದೇವೆ ಈಗ. ಇದು 100 ಲೀಟರ್ ಇದೆ. ಇದು 100 ಲೀಟರ್. ಹೌದು, ಇದ್ರಲ್ಲಿ ದೊಡ್ಡ ಗಿಡ ಆರಾಮಾಗಿ ಹಾಕ್ಬೋದು. ಇದು ದೊಡ್ಡ ಗಿಡ ಹಾಕ್ಬೋದು. ಅದೇ ನೀವು ಇದ್ರಲ್ಲಿ ಹಾಕಿದ್ರೆ ವಿದೌಟ್ ಕ್ಯಾಪ್ ತಗೊಂಡು ಬಂದು, ಬೇಕಾದ್ರೆ ನೀವು ಕ್ಯಾಪ್ ಬೇಡ ಅಂದ್ರೆ ನಾವು ಕ್ಯಾಪ್ ಕೊಡೋದಿಲ್ಲ, ಅದಕ್ಕೆ ರೇಟ್ ಕಮ್ಮಿ ಕೊಡ್ತೀರಾ ನೀವು? ವಿದೌಟ್ ಕ್ಯಾಪ್ ಕೊಡ್ತೀವಿ. ಒಳ್ಳೇದಲ್ಲ ಸರ್ ಇದು? ಹೌದು. ಈಗ ಕೆಲವರಿಗೆ ಗಿಡ ನೆಟ್ಕೊಳ್ಳಿಕ್ಕೆ ಹೋಗ್ತಾರೆ, ಇದು ತೋರಿಸಿದ್ದು, ಆವಾಗ ಕ್ಯಾಪ್ ಬೇಡ ಸರ್ ಅಂತ ಹೇಳ್ತಾರೆ. ಆವಾಗ ಅದ್ರದ್ದು ಬೆಲೆ ಕಮ್ಮಿ ಮಾಡಿ ಬಿಡ್ತೀವಿ ನಾವು. ಆ ತರ ಆಪ್ಷನ್ ಇದೆ? ಆ ಆಪ್ಷನ್ ಇದೆ. ಏನು ಒಳ್ಳೇದಲ್ಲ ಸರ್ ಇದು? ಕ್ಯಾಪ್ ತಗೊಂಡು ಮತ್ತೆ ಹಾಳು ಮಾಡ್ತಾರಲ್ಲ, ಹೌದು, ನಾವು ಹಾಗೆ ಇಟ್ಕೊಂಡ್ ಬಿಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ಈ ತರ ಕೂಡ ಕೊಡ್ತೀರಾ? ಇದರಲ್ಲಿ ನೀವು ಮರ ಬೆಳೆಸಬಹುದು. ಬೆಣ್ಣೆ ಹಣ್ಣಿನ ಮರವನ್ನ ಮನೆ ಮೇಲೆ ಮಾಡಿ. ಸರ್ ಫೈನಲ್ ಆಗಿ ಹಾರಿಜಾಂಟಲ್ ಟ್ಯಾಂಕ್ ಬನ್ನಿ ತೋರಿಸ್ಬಿಡೋಣ. ಬನ್ನಿ ವೀಕ್ಷಕರೇ, ನಿಮ್ಗೂ ಕೂಡ ನಾವು ತೋರಿಸಲೇಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ, ಏನ್ ಬೆನಿಫಿಟ್ ಇದರಿಂದ? ಇದ್ರಲ್ಲಿ ಬೆನಿಫಿಟ್ ಅಂತ ಹೇಳೋದಕ್ಕಿಂತ ಹಾರಿಜಾಂಟಲ್ ಟ್ಯಾಂಕ್ ಒಂದು ಡಿಸೈನ್ ಆಸ್ಪೆಕ್ಟ್. ಕೆಲವರಿಗೆ ಖಾಲಿ ವರ್ಟಿಕಲ್ ಏನಪ್ಪಾ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕಂತ. ಇದೀಗ ನೋಡಿ, ಇದೀಗ 2000 ಲೀಟರ್ ಹೈಟ್ ಜಾಸ್ತಿ ಬರುತ್ತೆ, ಇದ್ರಲ್ಲಿ ಹೈಟ್ ಕಮ್ಮಿ ಬರುತ್ತೆ. ಎಷ್ಟು ಒಂದು 4 ಅಡಿ ಇರ್ಬೋದಾ? 4 ಅಡಿ ಇದೆ. ಆರಾಮಾಗಿ ಸೈಡ್ ಅಲ್ಲಿ ನೋಡ್ಬೋದು, ಸೈಡ್ ಅಲ್ಲೇ ನೋಡ್ಕೋಬಹುದು. ಈಸಿ, ಕನ್ವೀನಿಯಂಟ್. ಓಕೆ. ಆದ್ರೆ ಸ್ವಲ್ಪ ಇದು ಹೆವಿ ಇರೋದ್ರಿಂದ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಅದು ಡಿಸೈನಿಂಗ್ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಮೆಟೀರಿಯಲ್ ಕೊಡ್ಲೇಬೇಕು, ಆ ಥಿಕ್ನೆಸ್ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಟ್ರೆಂತ್ ಬರೋದಿಲ್ಲ. ಅದರಲ್ಲಿ ಸ್ಟ್ರೆಂತ್ ಈಸಿ. ಓಕೆ. ಇವೆಲ್ಲ ಕಾರಣದಿಂದ ಇದು ಸ್ವಲ್ಪ ರೇಟ್ ಜಾಸ್ತಿ, ಬಟ್ ಆದ್ರೆ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ. ಸೂಪರ್ ಆಗಿ. ನೀರಿಗೆ ಮಾತ್ರ, ಓವರ್ ಹೆಡ್ ಟ್ಯಾಂಕ್ ಮಾತ್ರ ಇದು. ಸರ್ ಈಗ ಫೈನಲ್ ಆಗಿ ಆಲ್ಮೋಸ್ಟ್ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡ್ವಿ. ಬಟ್ ಇವಾಗ ನಿಮ್ಮ ಫ್ಯಾಕ್ಟ್ರಿ ಟೂರ್ ಒಂದು ಸಿಕ್ಬಿಟ್ರೆ ಚೆನ್ನಾಗಿರ್ತಿತ್ತು. ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ, ನೋಡೋಣ. ತದನಂತರ ಬೆಲೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಕೊಡ್ತೀರಾ, ಎಲ್ಲ ಮಾತಾಡೋಣ. ಏನ್ ಹೇಳ್ತೀರಾ? ಬನ್ನಿ ವೀಕ್ಷಕರೇ, ನೋಡೋಣ. ಫೈನಲ್ ಆಗಿ ನಾನು ಕೇಳುವಂಥದ್ದು ಬೆಲೆಗಳು. ಜನ ಇದೆಲ್ಲ ನೋಡಿದ್ರು ಬೆಲೆ ಬಗ್ಗೆ ಒಂದು ಕೇಳ್ತಾರೆ, ಕಾಯ್ತಾ ಇರ್ತಾರೆ, ಎಷ್ಟಪ್ಪ ಬೆಲೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ತಮ್ಮ ಬೆಲೆಗಳು ಎಷ್ಟು ಲೀಟರ್ ವೈಸ್ ಹೇಳಿ, ಒಂದು ಲೀಟ್ರಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ? ನಮ್ಮದು ಕಡಿಮೆ ಅಂದ್ರೆ ನೋಡಿ, ಈಗ ನಾವು ಮೊದಲು ಸನ್ರೈಸ್ ಬ್ರ್ಯಾಂಡು ನಮ್ಮದು ಪ್ರೀಮಿಯಂ ಬ್ರ್ಯಾಂಡು. ಸನ್ರೈಸ್ ಮಾತ್ರ ನಮ್ಮದು ಮೊದಲಿತ್ತು. ಮಾರ್ಕೆಟಿಗೋಸ್ಕರ ನಾವು ಬೇರೆ ಸರಿಯೋ ಅಂತ ಬೇರೆ ಬ್ರ್ಯಾಂಡ್ ಇಳಿಸಿದ್ದೀವಿ. ಹಾಗೆ LG, ತೇಜಸ್ವಿ ಅಂತೆಲ್ಲ ಇದೆ, ಬೇರೆ ಬೇರೆ ಬ್ರ್ಯಾಂಡ್ ಇದೆ. ಆದರೆ ಕಡಿಮೆ ಕ್ರಯದ ಅಂತ ಹೇಳಿದ್ರೆ 5 ರೂಪಾಯಿ ಪರ್ ಲೀಟರ್ ಇದೆ ನಮ್ಮದು. 5 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದಕ್ಕಿಂತ ಮೇಲೆ ಅಂತ ಹೇಳಿದ್ರೆ ಸಾಧಾರಣ 6 ರೂಪಾಯಿ ಇದೆ. ಮತ್ತೆ ಹಾರಿಜಾಂಟಲ್ ಟ್ಯಾಂಕ್ ನೋಡಿದ್ರಲ್ಲ, ಅಲೈನ್ ಟ್ಯಾಂಕ್, ಅದು 8.5-9 ರೂಪಾಯಿವರೆಗೆ ಇದೆ. ಸೊ ಡಿಪೆಂಡ್ಸ್ ಆನ್ ದ ಮಾಡೆಲ್ ನಿಮಗೆ ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ತಮ್ಮದು ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆಯಾ? ಈಗ ನಾವು ಮೇಯ್ನ್ ಆಗಿರುವಂತದ್ದು 5-6 ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೀವಿ. ಮಂಗಳೂರು, ಉಡುಪಿ,
ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದು ಎಲ್ಲ ಡೀಲರ್ ನೆಟ್ವರ್ಕ್ ಇದೆ. ಸಾಧಾರಣ 200 ಡೀಲರ್ಸ್ ಇದ್ದಾರೆ ಆಲ್ರೆಡಿ. ಈಗ ಹುಬ್ಳಿಯಲ್ಲಿ ಇದ್ದಾರೆ, ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಭದ್ರಾವತಿಯಲ್ಲಿ ಆಗಿದ್ದಾರೆ, ಸಕಲೇಶ್ಪುರ ಆಗಿದ್ದಾರೆ. ಇದೆಲ್ಲ ಈಗ ನಾವು ಸ್ಪ್ರೆಡ್ ಆಗ್ತಾ ಇದ್ದೀವಿ, ಬೆಳೀತಾ ಇದೆ. ಮತ್ತೆ ಬೆಂಗಳೂರಲ್ಲಿ ಈಗ ಒಬ್ಬರು ಡಿಸ್ಟ್ರಿಬ್ಯೂಟರ್ ಕೂಡ ಸಿಕ್ಕಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಈಗ. ಅದೇ ಕೇಳೋಣ ಅನ್ಕೊಂಡು ಬಂದಿರೋದೇ ಬೆಂಗಳೂರಿಂದ. ಹೌದು, ನಮ್ಮವ್ರು ಇರೋದೇ ಜಾಸ್ತಿ ಬೆಂಗಳೂರಲ್ಲಿ. ಈಗ ನೀವು ನೋಡಿದ್ರೆ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಸಾಧಾರಣ ಒಂದು 10 ದಿನದಿಂದ ಅಲ್ಲಿದೆ, ರೀಚ್ ಆಗಿದೆ. ಓಕೆ, ಹಂಗಾದ್ರೆ ಸಿಗುತ್ತೆ ಬೆಂಗಳೂರಲ್ಲಿ. ಓಕೆ, ತಲೆ ಕೆಸ್ಕಲಾಗತ್ತೆ ಇಲ್ಲ, ಬೆಂಗಳೂರಲ್ಲೂ ಅವೈಲೇಬಲ್ ಇದೆ. ಈವನ್ ಈಗ ನೀವು ಅದು ರೂಫ್ ಟಾಪ್ ಗಾರ್ಡನ್ ಈಗ ನೋಡಿದ್ರಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ನರ್ಚರ್ ಅದನ್ನು ಕೂಡ ನಾವು ಈಗ ಕಳಿಸ್ತಾ ಇದ್ದೀವಿ. ಅದು ಸಿಗುತ್ತೆ ಇವಾಗ. ನೆಕ್ಸ್ಟ್ ಈಗ ಇಲ್ಲ ಸ್ಟಾಕ್, ಆದ್ರೆ ಹೋಗುತ್ತೆ ಸರ್. ಅದ್ರ ಬೆಲೆ ಹೇಳಿಲ್ಲ ನೀವು. ಅದು ದೊಡ್ಡ 4x4 ಸ್ಕ್ವೇರ್ ಏನಿದೆ ಸಾಧಾರಣ 5,500 - 6,000 ಇದೆ. ಅದಕ್ಕೆ 5,500 - 6,000 ವರ್ತ ಅದು ಕೊಡ್ಬೋದು. ಯಾಕಂದ್ರೆ ಅಷ್ಟೇ ಹೆವಿ ಇದೆ ಅದು. ಯಾಕಂದ್ರೆ ನಿಮ್ಗೆ ಅಲ್ಲಿ ಕ್ಲಿಯರೆನ್ಸ್ ಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಲೆಗ್ಸ್ ಕೊಡ್ಬೇಕಂತ ಹೇಳಿದ್ರೆ ಅಷ್ಟು ಥಿಕ್ನೆಸ್ ಅನ್ನು ಕೊಡ್ಲೇಬೇಕು. ಬೆಡ್ ಕೊಡ್ಲೇಬೇಕು. ಈಗ ನೀವು ಗ್ರೋ ಬ್ಯಾಗ್ ಅಲ್ಲಿ ಯೂಸ್ ಮಾಡ್ಬೋದು, ಅಥವಾ ತೆಳು ಯಾವ್ದಾದ್ರು ಒಂದು ಟ್ಯಾಂಕ್ ಇದು ಕಟ್ ಮಾಡಿ ಹಾಕಬಹುದು. ಆದ್ರೆ ನಿಮ್ಗೆ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಸಿಗೋದಿಲ್ಲ. ಬೇರೆ ನಿಮ್ಗೆ ಅದು ಕ್ಲೀನಿಂಗು, ಡ್ಯಾಂಪನಿಂಗು ಎಲ್ಲ ತಲೆ ಬಿಸಿ. ನಿಮ್ಗೆ ಕ್ಲೀನಿನೆಸ್ ಬೇಕು, ಮೇಂಟೆನೆನ್ಸ್ ಮಾಡೋ ಸಮಸ್ಯೆ ಬರಬಾರ್ದು. ಮತ್ತೆ ನಿಮ್ಗೆ ರೂಫ್ ಮೇಯ್ನ್, ನಿಮ್ಮ ಸ್ಲ್ಯಾಬ್ ಏನಿದೆ ಅದರ ಲೈಫ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಕ್ವಾಲಿಟಿಗೆ ಪೇಮೆಂಟ್ ಮಾಡಲೇಬೇಕು. ಲೈಫ್ 100% ಇದೆ, ಲೈಫ್ ಇದೆ ಅಂದ್ರೆ ಅದಕ್ಕೆ ತಕ್ಕಂತ ಬೆಲೆ ಇದೆ ಅಂತ ನೀವು ಹೇಳ್ಬೇಕಾ. ನಿಮಗೆ ಸರಿಯಾಗಿ ಹೇಳ್ಬೋದ್ರೆ ಆ ಪರ್ಟಿಕ್ಯುಲರ್ ಸ್ಕ್ವೇರ್ ಟ್ಯಾಂಕ್ ಇದೆ ಅಲ್ಲ, ಸಾಧಾರಣ 1,000 ಲೀಟರ್ಗೆ ಎಷ್ಟು ಮೆಟೀರಿಯಲ್ ಬೇಕು ಅಷ್ಟಿದೆ. 1,000 ಲೀಟರ್ಗೆ ಎಷ್ಟು ಪ್ರೈಸ್ ಇದೆ ನೋಡಿ. ಹೌದಲ್ವಾ, 6,000 ರೂಪಾಯಿ ಇದೆ ಅಲ್ವಾ, ಅಷ್ಟೇ ಮೆಟೀರಿಯಲ್ ಅದರಲ್ಲಿ ಇದೆ. 30 kg ಇದು ಬರುತ್ತೆ. ಇದಲ್ಲ, ಇದು 1,000 ಲೀಟರ್ ಇದು ಸಾಧಾರಣ 22 kg. ಇದು 20 kg ಇದೆ. 20 kg ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿದೆ. ಸ್ಟ್ರೆಂತ್ ಬೇಕಂತ ಹೇಳಿದ್ರೆ ಅಷ್ಟು ಕೊಡ್ಲೇಬೇಕು ಮೆಟೀರಿಯಲ್. ಓಕೆ, ಸೂಪರ್. ಇನ್ನೊಂದು, ಬೆಳೀತಾ ಇದ್ದೀರಾ ನೀವು ಇವಾಗ, ಜಸ್ಟ್ ಬೆಂಗಳೂರಿಗೆ ಕಾಲಿಟ್ಟಿದ್ದೀರಾ, ಜಸ್ಟ್ ಒಬ್ಬರಿಂದ ಕಾಲಿಟ್ಟಿದ್ದೀರಾ. ಸೊ ನಮ್ಮ ವೀಕ್ಷಕರು ಯಾರಾದ್ರೂ ಡೀಲರ್ಶಿಪ್ ಬೇಕು ಅಂತಂದ್ರೆ ಬೆಂಗಳೂರಿನಾದ್ಯಂತ ಜೊತೆಲಿ ಇನ್ಯಾವ ಡಿಸ್ಟ್ರಿಕ್ಟ್ ಅವೈಲೇಬಲ್? ನಾವೀಗ ಹಾಸನಕ್ಕೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಮಂಗಳೂರಿಂದ ಬೆಂಗಳೂರು ಹೋಗುವ ಮೇನ್ ರೂಟ್ ಏನಿದೆ, ಈ ಕಡೆಯಿಂದ ಶಿವಮೊಗ್ಗ, ಭದ್ರಾವತಿ, ಕಡೂರು, ಬೀರೂರು, ಈ ಕಡೆ ಆ ರೂಟಲ್ಲಿ ಕಡೆಗೆ ನಮಗೆ ಬೆಳಗಾವ್ ನಂತರ ಬಿಜಾಪುರ, ಈ ಕಡೆಗೆ ಗದಗ ಆ ಕಡೆಗೆ ಅಂದ್ರೆ ಒಂದು ಸ್ಪಾಟ್ ಅಲ್ಲಿ. ಯಾಕಂದ್ರೆ ನಮ್ದು ಒಂದು ವೆಹಿಕಲ್ ಹೋದ್ರೆ ನಾವು ನಮ್ಮ ವೆಹಿಕಲ್ ಅಲ್ಲಿ ಕಳಿಸ್ತೀವಿ. ಹಾಗಾಗಿ ಒಂದ್ಸಲ ಯಾರೋ ಒಂದು 5 ಟ್ಯಾಂಕ್ ಬೇಕು, 10 ಟ್ಯಾಂಕ್ ಬೇಕು ಅಂತ ಹೇಳಿದ್ರೆ ನಾವು ಆರ್ಡರ್ ಅನ್ನ ಕ್ಲಬ್ ಮಾಡ್ಕೊಂಡು ಒಂದೇ ಗಾಡಿಯಲ್ಲಿ ಕೊಟ್ಟು ಕಳಿಸ್ತೀವಿ. ಹಾಗಾಗಿ ಫುಲ್ ಲೋಡ್ ತಗೊಳ್ಬೇಕಂತೇನಿಲ್ಲ. ಪಾರ್ಟ್ ಲೋಡ್ ಕೊಟ್ಟಿದ್ರು ಕೂಡ ಸ್ವಲ್ಪ ನೀವು ವೇಟ್ ಮಾಡಿದ್ರೆ ನಾವು ಬೇರೆ ಆರ್ಡರ್ ಅನ್ನ ಕ್ಲಬ್ ಮಾಡ್ಕೊಂಡು ಕಳಿಸ್ಲಿಕ್ಕೆ ಆಗುತ್ತೆ. ಹಾಗಾಗಿ ನಮ್ಗೆ ಈ ಏರಿಯಾದಲ್ಲೆಲ್ಲ ಡೀಲರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸೊ ಇವಾಗ ಹಂಗಾದ್ರೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರೆ ನಮ್ಮಲ್ಲಿ ನಾಗೇಶ್ ಅಂತ ಮಾರ್ಕೆಟಿಂಗ್ ಪರ್ಸನ್ ಇದ್ದಾರೆ, ಅವರಿಗೆ ನಾವು ನಂಬರ್ ಕೊಡ್ತೀವಿ, ನೀವು ಕೆಳಗಡೆ ಹಾಕ್ಬೋದು ಅದನ್ನು, ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಿಸ್ನೆಸ್ ಅಲ್ಲಿ ಲಾಭ ಇದೆಯಾ? ಬಿಸ್ನೆಸ್ ಅಲ್ಲಿ ಲಾಭ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ ಲಾಭ ಇಲ್ಲ. ಚೆನ್ನಾಗಿ ಸರಿಯಾಗಿ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಅಲ್ಲಿ ಲಾಭ ಇದೆ. ಮಾರ್ಕೆಟಿಂಗ್ ಅಂತೂ ನೀವೇ ಮಾಡ್ಕೊಡ್ತಾ ಇದ್ದೀರಾ, ನಾವು ಫುಲ್ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಕರ್ನಾಟಕದಾದ್ಯಂತ ನಿಮ್ಮ ಸನ್ರೈಸ್ ಬ್ರ್ಯಾಂಡ್ ನಂಬರ್ 1 ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಹಾಗಾದ್ರೆ, ಅಲ್ವಾ? ಆಗ್ಬೇಕು ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಕನ್ನಡಿಗರ ಸಪೋರ್ಟ್ ಇದ್ರೆ, ಸಹಾಯ ಇದ್ರೆ ಡೆಫಿನೆಟ್ಲಿ ಸನ್ರೈಸ್ ಬ್ರ್ಯಾಂಡ್ ಬೆಳೆಯುತ್ತೆ. ನೀವು ಕೂಡ ಯಾರಾದ್ರೂ ಬಿಸ್ನೆಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಡೀಲರ್ಶಿಪ್ ಅನ್ನ ತಗೊಬಹುದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ನಾಗೇಶ್ ಅವರು ಇರ್ತಾರೆ, ಅವ್ರ ಜೊತೆ ಮಾತಾಡಬಹುದು. ಇಲ್ಲ ನಾವು ಸರ್ನ ಭೇಟಿ ಆಗ್ಬೇಕು ಅಂತಂದ್ರೆ ಲೊಕೇಶನ್ ಕೊಟ್ಟಿರ್ತೀನಿ. ರಾಜಾರಾಮ್ ಪಾಲಿಮರ್ಸ್ ನ ಕಂಪ್ಲೀಟ್ ಡೀಟೇಲ್ಸ್, ಲೊಕೇಶನ್, ಅಡ್ರೆಸ್, ವಾಟ್ಸ್ಆಪ್ ನಂಬರ್ ಎಲ್ಲಾನು ಕೊಟ್ಟಿರ್ತೀನಿ. ಅಲ್ಲಿಂದ ಇಲ್ಲಿ ಬರಬಹುದು, ಸರ್ನ ಭೇಟಿ ಆಗ್ಬಹುದು ಅಂಡ್ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸರ್, ಆಫೀಸ್ ಟೈಮಿಂಗ್ಸ್ ಏನು? ನಮ್ದು ಆಫೀಸ್ ಟೈಮ್ ಬೆಳಿಗ್ಗೆ 9:30 ಸಾಯಂಕಾಲ 5:30 ಇರುತ್ತೆ. ಸಂಡೇ ಬಂದಿರುತ್ತೆ, ಸಂಡೇ ಕ್ಲೋಸ್ ಇರುತ್ತೆ. ಹೌದು, ಉಳಿದ ಟೈಮಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಮಧ್ಯಾಹ್ನ 1 ರಿಂದ 2 ಲಂಚ್ ಟೈಮ್ ಇರುತ್ತೆ. ಆದ್ರೆ ಇಲ್ಲಿ ಇರ್ತಾರೆ ಆಫೀಸಲ್ಲಿ, ಹಾಗೇನು ಪ್ರಾಬ್ಲಮ್ ಇಲ್ಲ. ಕಾಲ್ ಮಾಡ್ಕೊಂಡು ಬರ್ಬೋದು. ದೊಡ್ಡದಾಗಿ ಡೀಲರ್ಶಿಪ್ ತಗೊಂತೀವಿ ತೊಂದರೆ ಇಲ್ಲ, ಬಂದು ಭೇಟಿ ಆಗ್ಬೋದು. ಅಂಡ್ ಸುತ್ತಮುತ್ತಲು ಊರವ್ರು ಯಾರು ಇದ್ರೆ ಅವರು ಕೂಡ ಬೇಕಾದ್ರೆ ಸರ್ನ ಬಂದು ಭೇಟಿ ಆಗ್ಬೋದು. ಪ್ರಾಡಕ್ಟ್ಗಳೆಲ್ಲ ಹೊರಗಡೆ ಡೆಮೋ ಇರುತ್ತೆ, ಬಂದು ನೋಡ್ಬೋದು, ಚೆಕ್ ಮಾಡ್ಬೋದು, ಪ್ರತಿಯೊಂದು ಮಾಹಿತಿಯನ್ನು, ಪ್ರೊಸೆಸ್ ಅನ್ನು ಕೂಡ ನೋಡ್ಬೋದು. ಬೇಕಿದ್ರೆ ಪ್ರೊಸೆಸ್ ನೋಡ್ಬೋದಾ? ಬಿಡ್ತೀರಾ ನೀವು? ಸ್ಟೂಡೆಂಟ್ಸ್ ಬರ್ತಾರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಬರ್ತಾರೆ, ಸೈನ್ಸ್ ಸ್ಟೂಡೆಂಟ್ಸ್ ಬರ್ತಾರೆ, ಕಾಮರ್ಸ್ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲರಿಗೂ ನಾವು ತೋರಿಸ್ತೀರಾ ಅಲ್ವಾ? ಸೊ ಆ ಥರ ಏನಾದರೂ ಕೂಡ ನೀವು ನೋಡ್ಬೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕಾಲ್